ಇಷ್ಟಫಲಪ್ರದ 40 ಪೇಜ್. ಶಬ್ದಾಂತರ ನಿಮಿತ್ತಸ್ಯಾವಿವಲಕ್ಷಣಮಿದಂ ತಥಾಪಿ ಅನ್ಯವಸ್ತುಷು ಪ್ರಸಿದ್ಧೈಃ ಆಕಾಶಾದಿ ಅಧಿಭೂತಗತೈಃ ಸರ್ವೈಃ ಶಬ್ದೈಃ ಏಕೋ ವಿಷ್ಣುರೇವ ಉಚ್ಯತೆ. ಇಲ್ಲಿ ಆಕಾಶಸ್ಥಲಿಂಗಾತ್ ಅಂತ ಹೇಳಿದಾಗ ಬರೀ ಆಕಾಶ ಅಷ್ಟೇ ಅಲ್ಲ, ಪೃಥ್ವಿ ತೇಜೋ ವಾಯು ಅವೆಲ್ಲವೂ ಕೂಡ ಈ ರೀತಿ ವಿಷ್ಣು ಪರವೇ ಅಂತ ಹೇಳಿ ಸಿದ್ಧವಾಗುತ್ತೆ ಅಂತ ಅರ್ಥ. ಯಾಕೆ ತಲ್ಲಿಂಗಾತ್ ಎಂಬುದೇ ಹೇತು. ನತು ಭೂತಾಕಾಶಯಾದಿ ತದರ್ಥ ಅವಕಾಶದಾತೃತ್ವಾದೇಹೇ ವೈಷ್ಣವತ್ವೇ. ಅದನ್ನು ಬಿಟ್ಟು ಆಕಾಶ ಅಂದ್ರೆ ಭೂತಾಕಾಶ ಇತ್ಯಾದಿ ಅರ್ಥ ಮಾಡಿಕೊಡಬಾರದು. ಏಕೆ ಅವಕಾಶದಾತೃತ್ವ ಅಂತಕ್ಕಂಥ ವಿಶಿಷ್ಟವಾದಂತಹ ಲಕ್ಷಣ ಯಾರಲ್ಲಿದೆ? ವೈಷ್ಣವತ್ವ ಅವಶ್ಯಂ ಭಾವಾದಿತಿ ಭಾವ. ತಚ್ಛಬ್ದಾನಾಂ ವೈಷ್ಣವತ್ವ ಅವಶ್ಯಂ ಭಾವ. ಆ ಶಬ್ದಗಳೆಲ್ಲ ವೈಷ್ಣವತ್ವವನ್ನೇ ಅಂದ್ರೆ ವಿಷ್ಣುಪರವಾಗದೆ ಹೊರತು ಬೇರೆ ದಾರಿ ಇಲ್ಲ. ಕುತಃ ಸರ್ವಗುಣತ್ವತಃ. ಆ ಎಲ್ಲ ಗುಣಗಳು ಮುಖ್ಯವಾಗಿರತಕ್ಕಂಥದ್ದು, ಸ್ವತಂತ್ರವಾಗಿರತಕ್ಕಂಥದ್ದು ವಿಷ್ಣುವಿನಲ್ಲಿ ಆ ಮಾತ್ರ. ಆದ್ದರಿಂದ ಆಕಾಶ ಆದಿ ಸರ್ವ ಶಬ್ದಗಳಿಂದಲೂ ಸಹ ವಿಷ್ಣುವೇ ವಾಚ್ಯ. ತಸ್ಯ ಸಹ ಏಷಃ ಪರೋಬರೀಯಾನುದ್ಗೀತಃ ಸ ಏಷೋ ಅನಂತಃ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಇತ್ಯಾದಿ ಸರ್ವಗುಣತ್ವಾತ್. ಅಲ್ಲೇ ಹೇಳಿದ್ದಾರೆ ಅದನ್ನ. ಆತ ಅವನ ಅನಂತ, ಆಕಾಶ ಅನಂತ. ಈ ಆಕಾಶ ಅನಂತ ಅಲ್ಲ, ಇದು ಭೂತಾಕಾಶ ಅಂತೂ ಅಲ್ಲೇ ಅಲ್ಲ, ಇದು ಸ್ವಾತಂತ್ರ್ಯೇಣ ಅಲ್ಲ. ಆದ್ದರಿಂದ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಅನ್ಯಾತ್ ಅಂದರೆ ಚೇಷ್ಟೆ ಮಾಡಿಸುವವನು, ಪ್ರಾಣ್ಯಾತ್ ಜೀವನವನ್ನು ಕೊಡುವವನು, ಅವನು ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಈ ಅರ್ಥ ಇರೋದ್ರಿಂದ ಇದೆಲ್ಲವೂ ಕೂಡ ಮುಖ್ಯವಾಗಿ ವಿಷ್ಣುಪರವೇ. ಭೂತೆ ತದಯೋಗಾದಿತ್ಯರ್ಥ. ಭೂತೆ ಈ ಪಂಚಭೂತಗಳಲ್ಲಿ ಆ ಗುಣಗಳೆಂಬುದಿಲ್ಲ, ಪಂಚಭೂತಗಳಲ್ಲಿ ಆ ಗುಣಗಳಿಲ್ಲ. ಆದ್ರಿಂದಾಗಿನೇ ಅದು ಸರಿಯಲ್ಲ. ಉದಾಹರಣೆಗೆ ಬೆಂಕಿ ತಗೊಂಡು ಬಾ ಅಂತ ಹೇಳಿದ, ಬಿಸಿನೀರು ತಂದಿಟ್ಟ. ಬಿಸಿನೀರು ಬಿಸಿ ಇದೆಯಲ್ವೋ? ಇದೆ. ಆದರೆ ಯಾವುದಕ್ಕೆ ಸಾಲದದು? ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದರಿಂದ, ಗೊತ್ತಾಯ್ತಾ? ಆದ್ರೆ ಬೆಂಕಿ ಅಂದ್ರೆ ಯಾವ್ದು ತರಬೇಕು? ಮುಖ್ಯವಾಗಾಗ ಬೆಂಕಿನೇ ತರಬೇಕು. ಅಂದ್ರೆ ಬಿಸಿ ನೀರು ತುಂಬಾ ಬಿಸಿಯಾದ ಬೆಂಕಿ ಅಂತ ಕರೆದ್ರೂ ಕೂಡ ಏನಲ್ಲ, ಅದು ಬೆಂಕಿ ಅಲ್ಲ. ಬಿಸಿ ಇರೋದು ಹೌದು, ಯಾರು ಎಷ್ಟು ಬಿಸಿ ಇಲ್ಲ, ನಿಜವಾದ ಬೆಂಕಿಗೆ ಎಷ್ಟು ಗುಣ ಇರಬೇಕು ಅಷ್ಟು ಬಿಸಿ ಇಲ್ಲ. ಅರ್ಥ ಆಯ್ತಾ? ಅದರಿಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಗುಣಗಳು ಬೇರೆಯವರಲ್ಲಿ ಹೇಗಿರುತ್ತೆ ಅಂದ್ರೆ, ಅಗ್ನಿ ಮೊದಲಾದವರಲ್ಲಿ ಅಗ್ನಿತ್ವ ಮೊದಲಾದವುಗಳು ವಿಷ್ಣುವಿನಲ್ಲಿದ್ದ ಹಾಗಿಲ್ಲ. ಫಸ್ಟ್ ಆಫ್ ಆಲ್ ಏನಿಲ್ಲ ಅಲ್ಲಿ? ಸ್ವಾತಂತ್ರ್ಯನೇ ಇಲ್ಲ, ಮತ್ತು ಆನಂತ್ಯ ಇಲ್ಲ, ಅಬ್ಸರ್ವ್ಡ್ ಸೆನ್ಸ್ ನಲ್ಲಿ ಇಲ್ವೇ ಇಲ್ಲ. ಅದರಿಂದಾಗಿನೇ ಅದು ಅಪ್ಲಿಕಬಲ್ ಅಲ್ಲೇ ಅಲ್ಲ. ಇವತ್ತಿಗೂ ಕೂಡ ಬೆಂಕಿ ಅಂತ ತಕ್ಷಣ ಯಾರು ಬಿಸಿನೀರಿಗೆ ತರ್ಲಕ್ಕೆ ಹೋಗೋದಿಲ್ಲ. ಏನ್ ತರ್ತಾರೆ? ಬೆಂಕಿನೇ ತರ್ತಾರೆ. ಮುಖ್ಯ ದೃಷ್ಟಿಯಿಂದ ಯಾವುದು ವಾಚ್ಯ ಅದೇ. ಅದನ್ನ ಅಲ್ಲೂ ತಗೊಂಡ್ರೆ ಮುಖ್ಯವಾಗಿ ಬೆಂಕಿ ಅಂದ್ರೆ ಪರಮಾತ್ಮನೇ. ಉಚ್ಯತೆ ಐತೆ ಮುಖ್ಯ ವೃತ್ತಿ ರೂಪ್ತ. ಇದೇ ಮುಖ್ಯ ವೃತ್ತಿ ಅಂದ್ರೆ ಅದೇನೆ. ಬೆಂಕಿಯನ್ನು ಬಿಸಿನೀರು ತಂದಿಟ್ರೆ ಅಂತಾರೆ, ಅವೆಲ್ಲ ಮುಖ್ಯ ವೃತ್ತಿಯಲ್ಲಿ ಅಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸಾಕೇನ ನಿಮಿತ್ತ ಇತ್ಯಾದಿನ ಇತ್ಯತೋಪಿ ಪ್ರಾಗುಕ್ತಂ ಆಕಾಶ ಪದ ಪ್ರವೃತ್ತಿ ನಿಮಿತ್ತವತ್ವಂ ಉಪಲಕ್ಷಣವಿತಿ ಭಾವೇನ ಸರ್ವಗುಣತ್ವತಃ. ಮುಖ್ಯ ವೃತ್ತಿ ಅದಕ್ಕೇನೆ. ಸಾಕೇನ ನಿಮಿತ್ತೇನ. ಯಾಕೆ ಮುಖ್ಯ ವೃತ್ತಿಯಲ್ಲಿ ವಿಷ್ಣುವಿಗೆ ಯಾಕೆ ಅಂತ ಕೇಳಿದ್ರೆ ಉತ್ತರ ಪ್ರಾಗುಕ್ತಂ ಆಕಾಶ ಪದ ಪ್ರವೃತ್ತಿ ನಿಮಿತ್ತವತ್ವ ಉಪಲಕ್ಷಣವಿತಿ. ಆಕಾಶ ಪದ ಪ್ರವೃತ್ತಿ ನಿಮಿತ್ತವತ್ವಂ ಅವಕಾಶ ಪ್ರದತ್ವಂ ಎಂದು ಹೇಳಿದ್ದಾರೆ. ಅವಕಾಶ ಪ್ರದತ್ವ ಅನ್ನೋದು ಮುಖ್ಯವಾಗಿರೋದು ಯಾರಲ್ಲಿ? ವಿಷ್ಣುವಿನಲ್ಲಿ. ಆದ್ರಿಂದಾಗಿನೇ ಅದೇ ಅರ್ಥವನ್ನೇ ಮಾಡಬೇಕು. ಸರ್ವಗುಣತ್ವತಃ ಇತಿ. ತಚ್ಚಕ್ಕೆ ಸರ್ವಗುಣತ್ವತಃ. ಆ ಗುಣ ಎಷ್ಟಿರಬೇಕು, ಹೇಗಿರಬೇಕು ಎಲ್ಲ ಇರೋದು ಅವನಲ್ಲಿ ಮಾತ್ರ. ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಅವಕಾಶ ದಾತೃತ್ವಾದಿ ಸರ್ವಗುಣವತ್ವಾತ್ ಅನ್ಯಗತ ಪ್ರವೃತ್ತಿ ನಿಮಿತ್ತಂ ಪ್ರತಿ ಸ್ವಾತಂತ್ರ್ಯಾಚ್ಯ ಇತ್ಯರ್ಥ. ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಅವಕಾಶ ಪ್ರದತ್ವಾದಿ. ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಅವಕಾಶ ಪ್ರದಾತೃತ್ವಾದಿ. ಆ ಶಬ್ದಗಳ ಪ್ರವೃತ್ತಿಗೆ ನಿಮಿತ್ತವಾದಂತಹ, ಆ ಶಬ್ದ ಅಂದ್ರೆ ಆಕಾಶ, ಆಕಾಶ ಶಬ್ದದ ಪ್ರವೃತ್ತಿಗೆ ನಿಮಿತ್ತವಾದಂತಹ ಯಾವುದದು? ಅವಕಾಶ ಪ್ರದಾತೃತ್ವ. ಅವಕಾಶ ಪ್ರದಾತೃತ್ವ. ಅದೇ ರೀತಿ ಪೃಥ್ವಿ ಮೊದಲಾದವುಗಳಿಗೆ ಏನಿದೆಯಲ್ಲ ಗಂಧವತ್ವಾದಿಗಳೆಲ್ಲ ಕೂಡ ವಿಷ್ಣುವಿನಲ್ಲೇ ಇದೆ. ಸರ್ವಗುಣವತ್ವ ಅನ್ಯಗತ ಪ್ರವೃತ್ತಿ. ಹೀಗೆ ಎಲ್ಲಾ ಗುಣಗಳನ್ನು ಪರಮಾತ್ಮ ಹೊಂದಿರೋದ್ರಿಂದ ಅನ್ಯಗತ ಪ್ರವೃತ್ತಿ ನಿಮಿತ್ತಂ. ಅನ್ಯಗತ ಪ್ರವೃತ್ತಿ ನಿಮಿತ್ತಂ. ಅವುಗಳ ಪ್ರವೃತ್ತಿ ನಿಮಿತ್ತ ಇರಬಹುದು, ಆದರೆ ಸ್ವಾತಂತ್ರ್ಯ ಇಲ್ಲ ಮತ್ತು ಪೂರ್ಣತ್ವ ಇಲ್ಲ. ಎರಡೆರಡು ದೋಷ ಇದೆ. ಈ ಸ್ವರ್ಗಾದಿ ಲೋಕಗಳಲ್ಲಿ ಏನು ದೋಷ ಇದೆ? ಅನಿತ್ಯತ್ವ ಇದೆ ಪ್ಲಸ್ ಅಪೂರ್ಣತ್ವ ಇದೆ. ಅದೇ ರೀತಿ ಎಲ್ಲಾ ಶಬ್ದಗಳು ಕೂಡ ದೇವರಲ್ಲಿ ಸ್ವಾತಂತ್ರ್ಯ ಪ್ರವೃತ್ತಿ ಇಲ್ವೇ ಇಲ್ಲ,
ಪೂರ್ಣಾರ್ಥದ ಪ್ರವೃತ್ತಿ ಇಲ್ಲವೇ ಇಲ್ಲ. ಅದರಿಂದಾಗಿನೇ ಸರ್ವಶಬ್ದವಾಚ್ಯತ್ವ ವಿಷ್ಣುವಿಗೆ ಮುಖ್ಯವಾದ ಅರ್ಥದಲ್ಲೇ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಭಾಗ. ಸರ್ವಗುಣತ್ವತಃ ಅದೇ ಮುಖ್ಯವಾದ ಕಾರಣ. ಸರ್ವಗುಣತ್ವತಃ ಅನ್ನೋ ಮಾತು ಒಂದಿಷ್ಟು ಎಲ್ಲಾ ಅಧಿಕರಣಕ್ಕೂ ಅನ್ವಯಿಸುತ್ತೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಆಕಾಶಾದಿ ಶಬ್ದಾನಾಂ ವಿಷ್ಣು ಯೌಗಿಕತ್ವ ದ್ಯೋತನಾಯ ಅಂತರ ಇತ್ಯುಕ್ತಿ. ಆಕಾಶಾದಿ ಶಬ್ದಾನಾಂ ವಿಷ್ಣು ಯೌಗಿಕತ್ವ ದ್ಯೋತನಾಯ. ಆಕಾಶಾದಿ ಶಬ್ದಗಳು ವಿದ್ವದ್ರೂಢಿಯಿಂದ ವಿಷ್ಣು ಪರ, ಲೋಕರೂಢಿಯಲ್ಲಿ ಅಲ್ಲ. ಅವಾಗೇನ್ ಮಾಡಬೇಕು? ಯೌಗಿಕ ಮಾಡ್ಕೋಬೇಕು. ಲೋಕರೂಢಿಯಲ್ಲಿ ಅರ್ಥ ಬರದೆ ಹೋದಾಗ ಯೌಗಿಕ ಅರ್ಥ ಮಾಡಿಕೊಂಡ್ರೆ ಅದು ವಿಷ್ಣು ಪರ ಆಗುತ್ತೆ. ಖೇಪಿ, ಖೇ ಅಂದ್ರೆ ಆಕಾಶ, ಆಕಾಶದಲ್ಲೂ ಕೂಡ ತಚ್ಛಬ್ದ ಪ್ರವೃತ್ತಿ ಹೇತು ಅಯಮೇ ವೇತಿ ದ್ಯೋತನಾಯ ಕವದಿತ್ಯುಕ್ತಿ. ಆಕಾಶಾದಿಗಳಲ್ಲೂ ಕೂಡ ನಿಜವಾದ ಅರ್ಥದಲ್ಲಿ ಬಿಡಿಸಿದ್ರೆ ನಮಗೆ ಆಕಾಶ ಅಂದ್ರೆ ಆಕಾಶ ಅಂತ ಅರ್ಥ ಆಗಬಹುದು. ಅದು ಪ್ರವೃತ್ತಿ ನಿಮಿತ್ತ ಯೌಗಿಕವಾದದ್ದೇ. ಯೋಗ ಅರ್ಥ ಮಾಡಿದಾಗಲೇ ಏನು ಗೊತ್ತಾಗತ್ತೆ ನಮಗೆ? ಪ್ರವೃತ್ತಿ ನಿಮಿತ್ತ ಗೊತ್ತಾಗ ಆಕಾಶವಾಚ್ಯತ್ವ ಯಾತಕ್ಕೆ ಅಂತ ಗೊತ್ತಾಗುತ್ತೆ. ಆ ಅರ್ಥದಲ್ಲಿ ಖವದಿತ್ಯುಕ್ತಿ. ಖವತ್ ಪೂರ್ಣಾನಂದೋ ಅಂತರಃ ಖವತ್, ಆಕಾಶವತ್ ಅಂತ ಅರ್ಥ. ಇದಿಷ್ಟು ಒಂದರ್ಥ. ನನ್ವಥಾಪಿನ ಪೂರ್ಣಾನಂದೋ ವಿಷ್ಣುರಿತಿ ಯುಕ್ತಂ ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೆ ಇತಿ ಶ್ರುತೌ ಪ್ರಾಣಸ್ಯೈವ ಮಹಾಭೋಗಶಬ್ದಿತ ಪೂರ್ಣಾನಂದತ್ವೋಕ್ತೆ ಪ್ರಾಣಪದಸ್ಯ ಚ ಪ್ರಸಿದ್ಧ್ಯ ಮುಖ್ಯ ಪ್ರಾಣಪರತ್ವಾತ್ ನಹಿ ದ್ವಯೋಃ ಪೂರ್ಣಾನಂದತ್ವಂ ಯುಕ್ತಂ ವಿರೋಧಾದಿತ್ಯತಃ ಪ್ರಾಪ್ತಂ ಓಂ ಅತಏವ ಪ್ರಾಣಃ ಇತಿ. ಆಯ್ತು, ಇಷ್ಟೆಲ್ಲ ಒಪ್ಕೊಳ್ಳೋಣ. ಆದರೆ ಪೂರ್ಣಾನಂದ ಏನೋ ಹೇಳಿದ್ರೆ ಸರಿ, ಅದೆಲ್ಲ ಸರಿ. ಸರ್ವಶಬ್ದವಾಚ್ಯತನು ಒಪ್ಕೋಣ. ಆದರೆ ವಿಷ್ಣುವಿಗಲ್ಲ ಇದು. ಅಲ್ಲಿ ಪ್ರಾಣ ಅಂತ ಒಬ್ಬ ಇದ್ದಾನೆ, ಪ್ರಾಣದ ಬಗ್ಗೆ ಹೇಳ್ತಿರೋದು. ಇವೆಲ್ಲ ಯಾವ ವಿಷಯ ಬಂದಿರೋದು? ಇಲ್ಲೇನಿದೆ? ಪೂರ್ಣಾನಂದೋ ನಾ ವಿಷ್ಣು, ಪೂರ್ಣಾನಂದದಿಂದ ಕೂಡ ವಿಷ್ಣುವಲ್ಲ. ಯಾಕೆ? ಅಲ್ಲಿ ಬಂದಿರೋ ವಾಕ್ಯ ಏನಿದೆ ಮುಂದೆ? ತದ್ವೈ ತ್ವಂ ಪ್ರಾಣ ಅಭವ ಮಹಾನ್ ಭೋಗ ಪ್ರಜಾಪತೆ, ನೀನು ಪ್ರಾಣ, ಮಹಾಭೋಗ ಹೊಂದಿದವನು. ಮಹಾಭೋಗ ಇದ್ದಲ್ಲಿ ಮಹಾನಂದ ಇರುತ್ತೆ. ಸೊ ಪ್ರಾಣನಿಗೆ ಮಾತು ಹೇಳಿರೋದ್ರಿಂದ ಪ್ರಾಣನಿಗೇನೆ ಪೂರ್ಣಾನಂದತ್ವ ಹೊರತು ವಿಷ್ಣುವಿಗಲ್ಲ. ಇತಿ ಶ್ರುತೌ ಪ್ರಾಣಸ್ಯೈವ ಮಹಾಭೋಗ ಶಬ್ದಿತ ಪೂರ್ಣಾನಂದತ್ವೋಕ್ತೇ. ಮಹಾನಂದ ಶಬ್ದದಿಂದ ಅರ್ಥವಾಗಿರ್ತಕ್ಕಂಥ ಪೂರ್ಣಾನಂದತ್ವ ಅಲ್ಲಿದೆ. ಪ್ರಾಣಪದ ಯಾರನ್ನ ಹೇಳುತ್ತೆ ಮುಂದೆ ಪ್ರಶ್ನೆ. ಈಗ ಪ್ರಾಣಪದಸ್ಯ ಪ್ರಸಿದ್ಧ ಮುಖ್ಯ ಪ್ರಾಣಪರತ್ವ. ಪ್ರಾಣ ಶಬ್ದ ಯಾರಲ್ಲಿದೆ? ಸಾಮಾನ್ಯವಾಗಿ ಮುಖ್ಯ ಪ್ರಾಣನಲ್ಲಿ. ಆದ್ದರಿಂದ ಮುಖ್ಯ ಪ್ರಾಣನೇ ಪೂರ್ಣಾನಂದ, ವಿಷ್ಣು ಅಲ್ಲ ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಡಬೇಕೀಗ. ನಹಿ ದ್ವಯೋ ಪೂರ್ಣಾನಂದತ್ವಂ ಯುಕ್ತಂ. ಇಬ್ಬರಿಗೂ ಪೂರ್ಣಾನಂದತ್ವ ಇರಲಿ ಅಂದ್ರೆ ಅದು ಸಾಧ್ಯ ಇಲ್ಲ. ಪೂರ್ಣಾನಂದ ಇದ್ದರೆ ಸ್ವಾತಂತ್ರ್ಯ ಇರಬೇಕು. ಇಬ್ಬರು ಸ್ವಾತಂತ್ರ್ಯ ಇರಲಿಕ್ಕೆ ಆಗೋದಿಲ್ಲ. ಆದ್ರಿಂದಾಗಿನೇ ವಿರೋಧ, ಇಬ್ರು ಚೀಫ್ ಮಿನಿಸ್ಟರ್ ಒಂದೇ ರಾಜ್ಯಕ್ಕೆ ಅಂದ್ರೆ ಅರ್ಥ ಇಲ್ಲ. ಇತ್ಯತಃ ಪ್ರಾಪ್ತಂ, ಅದಕ್ಕುತ್ತರ ಓಂ ಅತ ಏವ ಪ್ರಾಣ ಇತಿ. ಕರೆಕ್ಟ್, ನೀವು ಪ್ರಾಣ ಪರವಾದ ವಾಕ್ಯವನ್ನು ಉಲ್ಲೇಖ ಮಾಡಿ ಸರಿನೇ. ಅದರಲ್ಲಿ ಬಂದಿರತಕ್ಕಂಥ ಪ್ರಾಣ ಯಾರಲ್ಲ? ಮುಖ್ಯ ಪ್ರಾಣ ಅಲ್ಲ. ಯಾರು? ವಿಷ್ಣುವೇ ಪ್ರಾಣನೇ ಹೊರತು ಈ ಪ್ರಾಣ ಅಲ್ಲ. ವಿಷ್ಣು ಸಹಸ್ರನಾಮ ಪ್ರಾಣವಃ ಪ್ರಾಣ. ವಿಷ್ಣು ಸಹಸ್ರ ಬ್ರಹ್ಮಸೂತ್ರದ ಅರ್ಥ ಆಯ್ತಾಗ. ಈ ಪದ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರನಾಮ ಯಾತಕ್ಕೆ ದೊಡ್ಡದು ಅಂದ್ರೆ ಎಲ್ಲ ಶಬ್ದನೂ ವಿಷ್ಣು ಪದ, ಅಲ್ಲಿ ಬರೋ ಎಲ್ಲ ಸಮನ್ವಯ ಇದ್ದಾಗಿದೆ. ವಿಷ್ಣು ಸಹಸ್ರನಾಮ ಸರಿಯಾಗಿ ಓದಿಬಿಟ್ರೆ ಸರ್ವಶಬ್ದ ಸಮನ್ವಯ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅತ ಏವ ಪ್ರಾಣ ಇತಿ. ಪೂರ್ವಪಕ್ಷ ಬೇಕು, ಉತ್ತರ ಬೇಕು ನಿಮಗೆ. ಅದ್ವೈತಿಗಳ ಪಕ್ಷ ಹೇಳಿದ್ನಲ್ಲ, ಪ್ರಾಣ ಅವ್ರಿಗೇನು ಮುಖ್ಯ ಪ್ರಾಣ ಹೇಳಬೇಕಾಗಿಲ್ಲ. ವಿಷ್ಣು ಅಲ್ಲ ಅಂತ ಹೇಳ್ಬೇಕು ಅಷ್ಟೇ ಮುಖ್ಯ ಅವರಿಗೆ. ಸಾಮಾನ್ಯವಾಗಿ ರಾಮಾಯಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೀತಾ ಭಾರಿ ಒಳ್ಳೆ ಕ್ಯಾರೆಕ್ಟರು. ಯಾಕೆಂದ್ರೆ ಸೀತಾನ ಹೊಗಳ ಉದ್ದೇಶ ಇಲ್ಲ, ರಾಮನ್ ಬೈಬೇಕು ಅವ್ರು. ಇಂಥ ಸೀತಾ ರಾಮ ತ್ಯಾಗ ಮಾಡಿದ್ದು ರಾಮ ಸರಿಯಾದ ಭಕ್ತಿ ಅಲ್ಲ. ಅರ್ಥ ಆಯ್ತಾ? ಈಗ ಯಾರನ್ನ ಹೊಗಳೋ ಉದ್ದೇಶ ಅವ್ರನ್ನ ಹೊಗಳೋದಲ್ಲ, ಇವ್ರು ಬೈಲಕ್ಕೆ ಪಾಯಿಂಟ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಈ ಹಿನ್ನೆಲೆಯಲ್ಲಿ ನಡೆದಿರೋದು. ಇಲ್ಲಿ ಪ್ರಾಣ ಅಂತ ಬಂದರೂ ಕೂಡ ಪ್ರಾಣನ ಬಗ್ಗೆ ಮುಖ್ಯ ಬಿಟ್ಟು ಅಲ್ಲ ಅಂತ ಆಯ್ತಲ್ಲ. ಈಗ ಆಮೇಲೆ ಪ್ರಾಣನ ಬಂದು ಶುರು ಮಾಡ್ತಾನೆ. ಮತ್ತೆ ಒಂದೊಂದೇ ತೆಗೆಯೋದು. ಫಸ್ಟ್ ಮುಖ್ಯ ತೆಗೆದಾಕ್ಬಿಟ್ರೆ ಒಂದೊಂದೇ ತೆಗಿಲಕ್ಕೆ ಬರುತ್ತೆ. ನೋಡೋರ್ಗೆ ಅನಿಸುತ್ತೆ ಪಾಪ ಎಷ್ಟೊಂದು ಒಪ್ಪಿದ್ದಾನೆ, ವಾಯುದೇವನ ಒಪ್ಪಿಬಿಟ್ಟಿದ್ದಾನ ಅವನು. ನೀವು ಇನ್ಯಾಕೆ ಗಲಾಟೆ ಮಾಡ್ತೀರಿ? ಸುಮ್ಮನೆ ಅನ್ಸಾಗಿದೆ. ಗೊತ್ತಾಯ್ತಾ? ಆದರೆ ನಾವು ಪ್ರಾಣರನ್ನ ಜೀವೋತ್ತಮ ಅಂತ ಒಪ್ಪಿರೋದೇ ಹೊರತು ಏನಂತ ಒಪ್ಪಿಲ್ಲ, ಸರ್ವೋತ್ತಮ ಅಂತ. ಸರ್ವೋತ್ತಮವನ್ನು ಮಾಡಿ ಅಂತ ನಾವು ಪ್ರಾಣ ಸರ್ವೋತ್ತಮ. ಇವತ್ತು ನೋಡಿ ರಾಮದೇವರಲ್ಲಿ ದೋಷ ಹುಡುಕ, ಹನುಮಂತನ ದೋಷ ಹುಡುಕೋದಿಲ್ಲ. ಆಶ್ಚರ್ಯ ಅಂದ್ರೆ ಹನುಮಂತನ ತಕ್ಕ ಕೈ ಮುಗಿತಾರೆ. ರಾಮದೇವರು ಅಂತ ಕೇಳಿದ್ರೆ ಎಲ್ಲ ನೆನಪಾಗ್ತದೆ, ವಾಲಿ ಕೊಂದದೆಲ್ಲ ನೆನಪಾಗ್ತದೆ ಅವರಿಗೆ. ಆಡಿದ್ದೆಲ್ಲ ತುಂಬಿಸಿಬಿಟ್ಟಿದ್ದಾರೆ. ಹನುಮಂತನ ಬಗ್ಗೆ ಬಂದಿಲ್ಲ ಅದು. ಗೊತ್ತಾಯ್ತಾ? ಅದೇ ಅಲ್ಲಿ ಕೂಡ ಪ್ರಾಣ. ಆ ನಿಜವಾಗ್ಲೂ ಹನುಮಂತನ ಕೇಳಿ ಹೇಳುತ್ತಾನೆ,
ರಾಮ ಅಂತ ಹೇಳ್ತಾರೆ. ಹನುಮಂತನೇ ಕೇಳಿಬಿಟ್ರೆ ಏನಂತ ಹೇಳೋದು? ನಾನ್ ದೊಡ್ಡವನಲ್ಲ, ಯಾರು ದೊಡ್ಡವನು? ರಾಮ. ಸಿಂಪಲ್ ಅದು. ಅತಏವ ಪ್ರಾಣ ಇತಿ. ಒಟ್ಟಿನ ಮೇಲೆ ಒಂದು ಸ್ವಾರಸ್ಯ ಏನು ಬಂತು ಅಂದ್ರೆ, ಪ್ರಾಣನಿಗೆ ಪೂರ್ಣ ಮಹಾಭೋಗ ಇದೆ, ಪೂರ್ಣಾನಂದತ್ವ ಇದೆ ಅಂದ್ರೆ ಆನಂದ ತೀರ್ಥತ್ವ ಇದೆ, ಅದು ಒಪ್ಕೋಬೇಕಾದ್ರೆ. ಆದ್ರೆ ಪೂರ್ಣಾನಂದ ತೀರ್ಥತ್ವ ಇರೋದು ಯಾರಿಗೆ? ಪರಮಾತ್ಮ. ಆನಂದ ಪೂರ್ಣಾನಂದ. ಆಚಾರ್ಯ ಉಪಯೋಗಿಸಿ ಪೂರ್ಣಾನಂದ, ತಮ್ಮಲ್ಲಿ ಬರೋದ್ರೆ ಪೂರ್ಣಾನಂದ ದೇವರಲ್ಲೇ ಕರೀತಿದ್ರು. ಪೂರ್ಣಾನಂದ ಅಂತರಃ ಖವತ್ ತದರ್ಥ ಪ್ರಣೇತ ಇತಿ. ಅತಏವ ಪ್ರಾಣ ಇತಿ ತದರ್ಥ ಪ್ರಣೇತ ಇತಿ. ಮುಂದೆ ಅರ್ಥ ಏನರ್ಥ ಅದಕ್ಕೆ? ಅತಏವ ಪ್ರಾಣ ಎಂಬುದಕ್ಕೆ ಪ್ರಣೇತ ಜ್ಯೋತಿರಿತ್ಯಾಜ್ಯೈ. ಮುಂದಿನ ಪ್ರಸಿದ್ಧೈರನ್ಯ ವಸ್ತುಷು ಪ್ರಣೇತ ಜೀವನ ಹೇತು. ಪ್ರಣೇತ ನೇತ ಪ್ರಾಣೇತ. ಪ್ರಣೇತ ಲೀಡರ್, ಚೀಫ್ ಲೀಡರ್. ಅದು ಹಾಗೆ ಲೀಡರ್ ಚೀಫ್. ಪ್ರಸಿದ್ಧ ವಿಶೇಷವಾಗಿ ಪ್ರಣೇತ ಜೀವನ ಹೇತು. ಪ್ರಕೃಷ್ಟ ನೇತ ಪ್ರಣೇತ. ಗೊತ್ತಾಯ್ತಾ? ಪ್ರಧಾನ ನೇತ ಪ್ರಣೇತ. ಏನಾಗಿದೆ ಇಲ್ಲಿ? ಸರಿ ಇದೆ ಅಲ್ಲ? ಹೌದು. ನಾ ಯಾತಕ್ಕೆ ಪ್ರಾದಲ್ಲಿ ರೇಫ ಇರೋದ್ರಿಂದ ಅದು ಚೇಂಜ್ ಆಗುತ್ತೆ. ನಾ ಹೋಗಿ ಏನಾಗುತ್ತದ? ಸಾ ಇದ್ರೆ ಶಾ ಆಗತ್ತೆ, ನಾ ಇದ್ರೆ ನಾ ಆಗತ್ತೆ. ಅದಕ್ಕೆಲ್ಲ ಇಂಟರ್ನಲ್ ಸಂಧಿಗಳು ಅಂತ ಹೆಸರು. ಹೊರಗಿನ ಸಂಧಿ, ಒಳಗೆ ಸಂಧಿ. ಆ ಶಬ್ದ ಎರಡು ಶಬ್ದಗಳಿಗೆ ಸೇರಿದ ಸಂಧಿ ಆದ್ರೆ ಪ್ರಸಿದ್ಧ. ಆ ಶಬ್ದದಲ್ಲೇ ಸಂಧಿ ಬಂದಿರುತ್ತೆ. ಅನಚೇಷ್ಟಾಯ. ಅದೇ ಅದರಿಂದನೇ ಇಟ್ಕೋಬೇಕು. ಉಪಲಕ್ಷಣ ಮೇತತೆ ಪ್ರಣೇತ್ರಾದಿ ಏಕೋ ಮುಖ್ಯೋ ವಿಷ್ಣುರೇವಾ. ಪ್ರಣೇತೃತ್ವಾದಿ ಇರೋದು ವಿಷ್ಣುವಿಗೆ ಅಷ್ಟೇ. ಆದ್ದರಿಂದಾಗಿನೇ ಪ್ರಣೇತ ಪದ ಬಹಳ ಮುಖ್ಯ. ಇದು ಪ್ರಣೇತ ನೇತ. ವಾಯುದೇವರ ನೇತ ವಿಷ್ಣು ಸರ್ವೋತ್ತಮ ನೇತ, ಜೀವೋತ್ತಮ ನೇತ, ಸರ್ವೋತ್ತಮ ಪ್ರಣೇತ ಅಷ್ಟೇ. ತಥಾ ಚ ಪ್ರಾಣ ಇತ್ಯಾದ್ಯೈ ಅಧ್ಯಾತ್ಮಕೈ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವೈ ಶಬ್ದೈ ವಿಷ್ಣುರೇವ ಉಚ್ಯತೆ. ಹೀಗೆ ಇದೆಲ್ಲ ಹಿಂದೆ ಹೇಳಿದ್ದು ಅಧಿಭೂತ ಶಬ್ದಗಳು, ಇದು ಅಧ್ಯಾತ್ಮ ಶಬ್ದಗಳು. ಅಧ್ಯಾತ್ಮ ಶಬ್ದಗಳೆಲ್ಲ ಒಂದು ಪ್ರಾಣ ಶಬ್ದ ಒಂದು ಸಮನ್ವಯ ಮಾಡಿದ್ದಕ್ಕೆ ಅಧ್ಯಾತ್ಮವಾದ ಎಷ್ಟೆಷ್ಟು ಪದಗಳಿರ್ತಾವ. ವಿಷ್ಣು ಯಾರ ಪರ? ವಿಷ್ಣು ಪರ. ಸರ್ವೈ ಶಬ್ದೈ ವಿಷ್ಣುರೇವ ಉಚ್ಯತೆ ನತು ಮುಖ್ಯ ಪ್ರಾಣಾದಿ. ಸರ್ವೋತ್ತಮತ್ವೇನ ಪ್ರಸಕ್ತವಾದಾಗ ಮುಖ್ಯ ಪ್ರಾಣಾದಿಗಳಲ್ಲ. ಮುಂದೆ ಹೇಳಿದ್ದಾರೆ ಮುಖ್ಯ ಪ್ರಾಣಪಚೇ ಸರ್ವಂ ಸ ವಿಷ್ಣೋರ್ವಶಗ ಸದಾ. ಇದರಲ್ಲೇ ಬರುತ್ತೆ. ಎಲ್ಲವೂ ಮುಖ್ಯ ಪ್ರಾಣನ ವಶದಲ್ಲಿದ್ದರೂ ಕೂಡ ಮುಖ್ಯ ಪ್ರಾಣ ಯಾರ ವಶ? ದೇವರ ವಶ. ಮುಂದುವರಿತು. ಕುತಃ ಸರ್ವಗುಣತ್ವತಃ. ಮತ್ತೆ ಅದೇ ಉತ್ತರ, ಸರ್ವಗುಣತ್ವತಃ. ಇಲ್ಲೇನು ನೀವು ಪ್ರಾಣ ಶಬ್ದಕ್ಕೆ ಅರ್ಥ ಹೇಳೋದಕ್ಕೆ ಕಾರಣ ಕೊಟ್ಟಿದ್ದೀರಿ. ಆ ಕಾರಣ ಯಾರಲ್ಲಿದೆ? ವಿಷ್ಣುವಿನಲ್ಲೇ ಇರೋದು. ಏನಿದೆ ನೋಡಿ. ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಭರ್ತಾ ಸನ್ ಮ್ರಿಯಮಾಣ ಇತಿ. ಹ್ರೀ ಶಬ್ದಿತ ಶ್ರೀಪತಿತ್ವ ವಿಶ್ವಭರ್ತೃತ್ವಾದೇತತ್ ಪ್ರಕರಣಸ್ಥ ಸರ್ವಗುಣವತ್ವಾದಿತ್ಯರ್ಥ. ಕೇನ ನಿಮಿತ್ತೇನ ಉಚ್ಯತೆ ಆಹ ಸರ್ವಗುಣತ್ವತಃ. ಅದೇನು ಬಂದಿದೆ ಗೊತ್ತಾ? ಇಲ್ಲಿ ನಾವು ಬರೀ ಯಾತಕ್ಕೆ ಹೇಳ್ತಾ ಇಲ್ಲ, ಮಹಾನ್ ಭೋಗ ಅಂತ ಹೇಳಿಬಿಟ್ಟು ಪ್ರಾಣನಿಗೆ ಹೇಳಿಬಿಟ್ಟು, ಆ ಪ್ರಾಣ ಯಾರು ಅಂದ್ರೆ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಈ ಪ್ರಾಣನಿಗೆ ಲಕ್ಷ್ಮಿ ಮತ್ತು ಹ್ರೀ ಇಬ್ಬರು ಪತ್ನಿಯರು ಅಂತ ಹೇಳ್ತಾರೆ. ವಾಯುದೇವರಿಗೆಲ್ಲ ಅವರು ಲಕ್ಷ್ಮೀಪತಿತ್ವ ವಾಯುದೇವರಿಗಿಲ್ಲ. ಯಾರವರು ಹೇಳ? ಒಂದು ಹೆಸರಿದೆ, ಇನಿಷಿಯಲ್ ಚೇಂಜ್ ಆದ ತಕ್ಷಣ ವ್ಯಕ್ತಿ ಚೇಂಜ್ ಆಗಲಿಲ್ಲ. ಈಗ ಒಂದೇ ಹೆಸರು ನೋಡಿ ಡೈರೆಕ್ಟ್ ತೆಗೆದುಬಿಟ್ರೆ ಎಷ್ಟು ಸಿಗ್ತಾರೆ? ಸಾವಿರಾರು ಜನ ಸಿಗ್ತಾರೆ. ಅವಾಗ ಏನ್ ಮಾಡಿದ್ವಿ? ಹ್ಯಾಕ್ ಗುರುತಿಸ್ಬೇಕು ನಾವೀಗ? ಇನಿಷಿಯಲ್ಸು, ಅಡ್ರೆಸ್ಸು, ಕ್ವಾಲಿಫಿಕೇಶನ್ನು ಒಂದೊಂದೇ ಏನ್ ಮಾಡ್ತಾ ಹೋಗುತ್ತಾ ಅವ್ರನ್ನ? ಕ್ವಾಲಿಫಿಕೇಶನ್ ಸರ್ವಗುಣತ್ವತಃ. ಗುಣ ಅಂದ್ರೆ ಕ್ವಾಲಿಫಿಕೇಶನ್. ಗೊತ್ತಾಯ್ತಾ? ಸರ್ವಗುಣತ್ವ ಇರೋದು ಈ ಮುಖ್ಯ ಪ್ರಾಣನಲ್ಲ, ಮಹಾಪ್ರಾಣ ನಾರಾಯಣನಲ್ಲಿ ಬಂದಿದೆ. ಹಿಂದೆ ತಲೋಕಾರ ಏನಂತ ಹೇಳುತ್ತೆ? ಪ್ರಾಣಸ್ಯ ಪ್ರಾಣ. ಪ್ರಾಣಸ್ಯ ಪ್ರಾಣ ಯಾರು? ನಾರಾಯಣ. ಎಷ್ಟು ಕ್ಲಿಯರ್ ಅಲ್ಲಿ ಇದೆ. ಯಾವ ಶಾಸ್ತ್ರ ಓದಿದ್ರು ಕೂಡ ಏನಿಲ್ಲ, ಪ್ರತಿಯೊಂದು ಕಡೆನೂ ವಿರೋಧ ಇಲ್ವೇ ಇಲ್ಲ. ಅದಕ್ಕೆ ತತ್ವ ಸಮನ್ವಯ ಅಂತಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಸಮನ್ವಯ ಸರಿಯಾಗಿ ಮಾಡ್ಕೊಂಡು ಅರ್ಥ ಆಗುತ್ತೆ. ಅನ್ವಯ ಮಾಡ್ಕೊಳ್ಳೋದು ಕೂಡ ಅನ್ವಯ ಅರ್ಥ ಎಲ್ಲಿ ಮಾಡ್ತಾರೆ? ಸಾಮಾನ್ಯ ಪಾಂತು ಅಸ್ಮಾನ್ ಪುರುಹೂತ ವೈರಿ ಅನ್ವಯ ಮಾಡಬೇಕಿಲ್ಲ ಸರಿಯಾಗಿ. ಇದೇನಾಗುತ್ತದು? ಪಾಂತು ಫಸ್ಟ್ ಕ್ರಿಯಾಪದ ಬಂತು, ಆಮೇಲೆ ಏನ್ ಬಂತು? ಅಸ್ಮಾನ್ ಕರ್ಮಪದ ಬಂತು. ಯಾರು ಒಬ್ಬದು ಕೊನೆಯೇ ಬಂತು. ಶ್ರೀಮತ್ ಕಂಠೀರವಾಸ್ಯ ಪ್ರಸುನಕರ. ಶ್ರೀಮತ್ ಕಂಠೀರವಾಸ್ಯ ಪ್ರಸುನಕರ ಅಸ್ಮಾನ್ ಪಾತ್. ಇದು ಅನ್ವಯ. ವಾಕ್ಯ ಆಗ್ಲಿಲ್ಲ. ಈಗ ವಾಕ್ಯ ಆಗ್ಬೇಕಾದ್ರೆ ಏನ್ ಬೇಕು? ಕರ್ತೃ ಕರ್ಮ ಕ್ರಿಯಾ ಇರಬೇಕು. ಕರ್ತೃ ಕರ್ಮ ಎಲ್ಲೆಲ್ಲ ಇದ್ದದ್ದು ಏನ್ ಮಾಡ್ಕೊಂಡ್ವಿ ನಾವೀಗ? ಜೋಡಿಸ್ಕೊಟ್ವಿ. ವಾಕ್ಯದ ಪದಾನ್ವಯ ಮಾಡಿದಾಗ ಏನಾಗುತ್ತದು? ವಾಕ್ಯ ಆಗುತ್ತೆ. ಪದಾನ್ವಯಗಳನ್ನು ಮಾಡಿದಾಗ ವಾಕ್ಯ ಆಗುತ್ತೆ. ಅದು ಪದಾರ್ಥಾನ್ವಯ ಮಾಡಿದಾಗ ಶಾಸ್ತ್ರ ಬರುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದು ಈ ಅನ್ವಯ ಮಾಡೋ ಕ್ರಮ ಒಪ್ಪದೆ ಹೋದ್ರೆ ವಾಕ್ಯಾರ್ಥನೇ ಆಗೋದಿಲ್ಲ ಯಾರಿಗೂ ಕೂಡ.
ಅರ್ಥ ಸಿಂಟ್ಯಾಕ್ಸ್ ಅಂತ ಏನು ಹೇಳ್ತೇವೆ, ಸಿಂಟ್ಯಾಕ್ಸ್ ಎಂಬುದು ಏನೋ ಅನ್ವಯದ ಫಾರಂ ಅದು. ಅರ್ಥ ಆಯ್ತಾ? ಸರ್ವಗುಣತ್ವತಃ ಹೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಭರ್ತಾ ಸನ್ ಭ್ರಿಯಮಾಣ ಇತಿ ಹೀ ಶಬ್ದಿತ. ಒಂದು ಕಾಲೇಜಲ್ಲಿ ಲೆಟರ್ ಬಂದ ತಕ್ಷಣ ಕಾಲೇಜಲ್ಲಿ ಯಾರೇ ಬೇಕಾರಾಗ್ಬೋದು, ತಕ್ಷಣ ಅಟೆಂಡರ್ ಮುಗಿದೋಯ್ತು ಕತೆ, ಕೆಳಗೆ ಇಳಿದ್ಬಿಡ್ತಾರೆ. ಆ ಗುಂಪಿನ ಹುಡ್ಕೊಂಡು ಬೇರೆ ಕಡೆ ಹುಡ್ಕೋದಿಲ್ಲ ಅವರು. ಅಥವಾ ಪ್ರಿನ್ಸಿಪಲ್ ಅಲ್ಲಿಗೆ ಹೋಯ್ತು, ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಹೋಯ್ತು. ಇದೆಲ್ಲ ವ್ಯತ್ಯಾಸ ಇರ್ಬೋದು, ಒಂದೇ ಜನ ಇರ್ಬೋದು. ಅದರಲ್ಲಿ ಕೂಡ ಸರಸ್ವತಿ ಏನಾಗುತ್ತೆ ಗೊತ್ತಾ, ನಾವು ಇದಾಗಿದ್ದಾಗ ಅಟೆಂಡೆನ್ಸ್ ರಿಜಿಸ್ಟರ್ ತಗೋಬೇಕಾದ್ರೆ ಕೆಲವು ಹೆಸರು ಓದಿ ಇನಿಷಿಯಲ್ಸ್ ಓದೆ ಮತ್ತೆ ಹುಡುಕಿದ್ರೆ ಇನ್ನೊಂದು ಏನು ಡಬಲ್ ಅದು ಮತ್ತೆ ಬಂದೆ ಕೊನೆಗೆ ಹೆಸರು ಎಕ್ಸ್ಪೈರ್ಡ್ ಮಾಡಿದಾಗ ಬೇರೆ ಆಗ್ತಿತ್ತು. ನರಸಿಂಹಮೂರ್ತಿ ಅಂತ ಒಬ್ಬ, ನಾರಾಯಣ ಮೂರ್ತಿ ಅಂತ ಒಬ್ಬ, ಅಪ್ಪ ಅಲ್ಲಿ ಬದಲಾಯ್ತು. ಅದು ಯಾವ್ದಷ್ಟು ಕೂಡ ಏನು ಅಲ್ಲಿಗೂ ಸಿಗೋದ್ರೆ ಏನು ಮಾಡೋದಾಗ 1 2 ನಾವೇ ಕೊಟ್ಬಿಡೋದು 1 2 ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಈ ವರ್ಷ 1 ಇನ್ನೊಂದು 2 ಇಬ್ಬರು ಎಕ್ಸ್ಪೆಜಿಟ್ ಆಗಿದೆ. ಇದು ಎಲ್ಲಿವರೆಗೂ ಪ್ರಾಬ್ಲಮ್ ಇರುತ್ತದೋ ಅದೇ ಕಾಲ ಒಬ್ಬೊಬ್ಬರು ಫೇಲ್ ಆಗಿ ಬಿದ್ದೋಗ್ತಾರೆ ಕತೆ, ಒಬ್ಬರೇ ಉಳ್ಕೊಬಿಡ್ತಾರೆ. ಆಯ್ತು. ಆ ರೀತಿಯಲ್ಲಿ ಇವೆಲ್ಲ ಅಡ್ರೆಸ್ಸು ಇನಿಷಿಯಲ್ಸು ಇವೆಲ್ಲ ಹೇಗೆ ಬಂತೋ ಅತಿವ್ಯಾಪ್ತಿಯನ್ನು ತೆಗೆದುಹಾಕ್ಲಿಕ್ಕೆ. ಇನ್ನೊಂದರಲ್ಲಿ ಲಕ್ಷಣ ಬಂದಾಗ ಲಕ್ಷಣ ಅದಕ್ಕೆ ಅನ್ವಯಿಸೋದಿಲ್ಲ ಇದಕ್ಕೆ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಹೇಗೆ ಕಾಮನ್ ಸೆನ್ಸ್ ಉಪಯೋಗಿಸ್ತೇವೋ ಇಲ್ಲಿ ಉಪಯೋಗಿಸ್ತೇವೆ. ಅದು ಲೌಕಿಕ ಸೆನ್ಸ್ ಅದಕ್ಕೆ ಬೇಕು, ಇದಕ್ಕೇನು ಬೇಕೋ ಶಾಸ್ತ್ರಾರ್ಥ ಜ್ಞಾನ ಬೇಕು. ಆ ಅರ್ಥದಲ್ಲಿ ಒಳ್ಳೆ ರೀತಿ ಅರ್ಥ ಮಾಡ್ಕೊಳ್ಳೋದು ಏನೂ ಕಷ್ಟ ಅಲ್ಲ. ಈ ರೀತಿ ಮಾಡದೇನೆ ಏನು ಮಾಡಿಬಿಟ್ರು ಅವರು, ಪೂರ್ತಿ ತಲೆ ಕೆಡಿಸಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಶಾಸ್ತ್ರ ನಿಮಗೆ ಗೊತ್ತಾಗಲ್ಲ ಅಂತ ಹೊಡೆ ಮಾಡ್ಬಿಟ್ರು. ಲೌಕಿಕ ವಿರುದ್ಧ ಅರ್ಥ ಮಾಡಿಬಿಟ್ಟು ಲೋಕಕ್ಕೆ ಹೊಂದೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಶಾಸ್ತ್ರಾರ್ಥವಾದ್ರಿಂದ ಹೊಂದೋದಿಲ್ಲ, ಪ್ರಶ್ನೆ ಕೇಳಬೇಡ ಅಂತ ತಪ್ಪಿಸ್ಕೊಂಡ್ಬಿಟ್ರು. ಅರ್ಥ ಆಯ್ತಾ? ತಪ್ಪದು. ಆಚಾರ್ಯ ಹೇಳ್ತಾರೆ ಲೌಕಿಕ ವಿರುದ್ಧವಾಗಿ ಶಾಸ್ತ್ರಾರ್ಥ ಇರೋದಿಲ್ಲ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಲೌಕಿಕಕ್ಕೆ ವಿರುದ್ಧವಾಗಿ ಸೈನ್ಸ್ ಹೇಳೋದಿಲ್ಲ. ಇಟ್ ಟೆಲ್ಸ್ ಮೋರ್ ಬಟ್ ನಾಟ್ ಅಗೇನೆಸ್ಟ್. ಡಿಫರೆನ್ಸ್ ಗೊತ್ತಾಯ್ತಾ? ಇಬ್ಬರು ಪ್ರೊಫೆಸರ್ ಮಾತಾಡಿದಾಗ ಅಗೇನೆಸ್ಟ್ ಬೇರೆ, ಮೋರ್ ಬೇರೆ. ಇವತ್ತು ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡೋದಕ್ಕಿಂತ ಹೈಸ್ಕೂಲಿಗೆ ಜಾಸ್ತಿ ಪಾಠ ಮಾಡ್ತಾನೆ ಹೊರತು ಆಪೋಸಿಟ್ ಪಾಠ ಮಾಡೋದಿಲ್ಲ. ಅಷ್ಟೊಂದು ಆಪೋಸಿಟ್ ಪಾಠ ಮಾಡಿ ಏನಾಗೋದು, ಓದಿದ್ದೆಲ್ಲ ಕೆಟ್ಟೋಗೋದಿಲ್ಲ. ಹೈಸ್ಕೂಲಿಗೆ ಹೋದಾಗ ಜ್ಞಾನ ಜಾಸ್ತಿ ಆಗುತ್ತೆ, ಜ್ಞಾನ ವಿರುದ್ಧವಾಗೋದಿಲ್ಲ. ಅರ್ಥ ಆಯ್ತಾ ಈಗ? ಸೊ ಸೈನ್ಸ್ ಕಾಮನ್ ಸೆನ್ಸ್ ಏನು ಮಾಡೋದಿಲ್ಲ, ಅದು ಎಕ್ಸ್ಪ್ಲೇನ್ ಮಾಡ್ತದೆ. ಉದಾಹರಣೆಗೆ ಸನ್ ರೈಸಸ್ ಅಂತ ನಮ್ಗೆ ಅನಿಸುತ್ತೆ. ಸೈನ್ಸ್ ಹೇಳಿ ಸೈನ್ ರೈಸಸ್ ಅಲ್ಲ, ಇಟ್ ಅಪಿಯರ್ಸ್ ಟು ಆಸ್ ಇಫ್ ಈ ರೈಸಸ್ ಅಷ್ಟೇ ಹೊರತು ಅಲ್ಲ ಅಂತ ಎಕ್ಸ್ಪ್ಲೇನ್. ಅವಾಗ ಅರ್ಥ ಆಗುತ್ತೆ. ರೈಸಸ್ ಪದಕ್ಕೆ ಅರ್ಥ ಇದೆ ಬಟ್ ನಾಟ್ ಇನ್ ದಿ ಟ್ರೂ ಸೆನ್ಸ್. ಸರಿ ಹೋಯ್ತದೆ. ಫಿಲಾಸಫಿ ಹೇಳುತ್ತೆ ಸನ್ ಅಲ್ಲ, ಸನ್ ಅಂತ ನಾರಾಯಣ ಅಂತ ಅದೇ ಹೇಳುತ್ತೆ. ಇನ್ನೂ ಕ್ಲಿಯರ್ ಆಯ್ತು. ಹೌದಾ ಈಗ? ಸೊ ಲೌಕಿಕ ಸೈನ್ಸ್ಗೆ ವಿರೋಧ ಅಲ್ವೋ, ಕಾಮನ್ ಸೆನ್ಸ್ಗೂ ಸೈನ್ಸ್ಗೂ ವಿರೋಧ ಇಲ್ಲ, ಸೈನ್ಸ್ಗೂ ಫಿಲಾಸಫಿಗೂ ವಿರೋಧ ಇಲ್ಲ. ಯಾಕೆಂದ್ರೆ ಹೆಚ್ಚು ವಿಷಯ ಹೇಳಿದಾಗ ವಿರೋಧ ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಕಡಿಮೆ ವಿಷಯ ಹೇಳುತ್ತೆ ಅಷ್ಟೇ ಹೊರತು ಹೆಚ್ಚಲ್ಲ. ಇವರೇನು ಮಾಡಿದ್ರು, ಅಗೇನೆಸ್ಟ್ ಹೇಳುತ್ತೆ ಅಂತ ಹೇಳ್ಬಿಟ್ರು. ಬ್ರಹ್ಮ ನಿರ್ಗುಣ, ನಿರ್ಗುಣ ವಸ್ತು ಹೇಗಿರುತ್ತೆ ಪ್ರಶ್ನೆ ಮಾಡಿದ್ರೆ ಶಾಸ್ತ್ರದಲ್ಲಿರುತ್ತೆ, ಲೌಕಿಕ ಪ್ರಶ್ನೆ ಕೇಳಬೇಡ ಅಂತ. ಲೌಕಿಕದ ನಿರ್ಗುಣ ವಸ್ತು ಇರುತ್ತಾ? ಇಲ್ಲ. ನಿರ್ಗುಣತ್ವನೇ ಒಂದು ಗುಣ. ನಿರ್ಗುಣತ್ವ ಇದೆಯಲ್ಲ ಪದರಲ್ಲಿ ಇದೆ, ಒಂದು ಗುಣ ಬಂತಲ್ಲ ಆಗಿದ್ರೆ. ಈ ಪ್ರಶ್ನೆ ಅಲ್ಲಿ ಕೇಳಬಾರ್ದು ಅಂದ್ಬಿಡ್ತಾರೆ. ಇವರೇನು ತಪ್ಪಾಪ ತಿಳ್ಕೊಂಡ್ಬಿಡ್ತಾರೆ, ಶಾಸ್ತ್ರ ದೊಡ್ಡದು ತಿಳ್ಕೊಂಡ್ಬಿಡ್ತಾರೆ. ಕೆಲವು ಮಡಿ ತಪ್ಪು ಮಾಡಿದಾಗ ಇಲ್ಲಿ ಮಡಿ ಹಾಗೆ ಅಂದ್ಬಿಡ್ತಾರಲ್ಲ, ಹಾಗೆ ಅವ್ನು ಮಡಿ ತಪ್ಪು ಮಾಡಿಬಿಡ್ತಾರೆ. ಇಲ್ಲಿ ಸಂಪ್ರದಾಯ ಹೇಗೆ ಅಂದ್ಬಿಟ್ರೆ ಬೋದಾಯ್ತಲ್ಲ ಕತೆ, ಅವನೇನು ಮಾತಾಡೋಲ್ಲ. ಮಾತಾಡಿದ್ರೆ ಏನಾಗುತ್ತೆ ಅಲ್ಲಿ ಸಂಪ್ರದಾಯ ವಿರೋಧಿ ಅಂತ ಬೇರೆ ಕಟ್ತಾರ. ಅರ್ಥ ಆಯ್ತಾ ಈಗ? ನಮ್ಮ ಕಡೆ ಹೀಗೆ ಅಂದ್ಬಿಟ್ರೆ ಬೋದಾಯ್ತಾಗೆಲ್ಲ ಗೊತ್ತಾಗುತ್ತೆ. ನಮ್ಮ ಕಡೆ ಹೀಗೆ ಅಷ್ಟೇ, ಪ್ರಶ್ನೆ ಕೇಳಬೇಡ, ಹೇಳಿದ್ರು ಒಪ್ಪಿಗೋ. ಈ ರೀತಿ ಮಾಡ್ತಾರೆ. ಆಚಾರ ಹಾಗೆ ಮಾಡೋದಿಲ್ಲ. ಆಧಾರ ಕೊಟ್ಟು ಹೇಳ್ಬೇಕು. ಹೇಳಿದಾಗ ನಿಮ್ಮ ಸಂಪ್ರದಾಯ ಯಾವುದನ್ನು ತೋರಿಸ್ಬೇಕಾದ್ರೆ ಸಂಪ್ರದಾಯ ಹೀಗಿದೆ ಅಂತ ಆಧಾರ ಕೊಡ್ಬೇಕು. ಅದಕ್ಕೆ ಇಲ್ದವ್ರ ಸಂಪ್ರದಾಯ ಇನ್ನೊಬ್ಬರ ಪಕ್ಕ ಎಲ್ಲ ಅಂದ್ಬಿಟ್ಟು ಅಬೋದ ಕಥೆ ಅವನು ಸಂಪ್ರದಾಯ ತಪ್ಪಿಸ್ಕೊಳ್ಳೋಗಿದ್ದು ಎಲ್ಲಿದ್ದಾರೆ ಸಂಪ್ರದಾಯ ಅಂತ ಹೇಳಿದ ತಕ್ಷಣ ಸಿಕ್ಕಾಕೊಂಡ್ಬಿಡುತ್ತೆ. ಅವನು ಬೈದ್ಬಿಡ್ತಾರೆ, ಈಗೇನು ಗೊತ್ತುಬಿಡ ಬಚ್ಚ ಅಂದ್ಬಿಡ್ತಾನೆ. ಆ ತಪ್ಪು ಮನುಷ್ಯ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ತಪ್ಪು ಮಾಡೋದು ಒಂದು ತಪ್ಪು ತಿಳ್ಕೊಂಡು ಸಮರ್ಥನೆ ಮಾಡಬೇಕಾದ್ರೆ ಏನ್ ಮಾಡ್ತಾನ ಅವನು, ತಾನು ತೋಚಿದ ತರಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿ ಹಿಡಿಬೇಕು, ಅವ ಸಿಕ್ಕಾಕ್ತಾನೆ. ಹೌದು ಹೌದು ಕರೆಕ್ಟ್. ತತ್ವದಲ್ಲಿ ವಿಷ್ಣುದಲ್ಲಿ ಬರ್ತದೆ ರಚ ಅನುಭವ ವಿರೋಧಿ ಆಗವಶ್ಯ ಪ್ರಾಮಾಣ್ಯಂ. ಒಟ್ಟಿನ ಮೇಲೆ ಆಗ ಅದು ಸಾರಸ್ಯ ಹೇಳಿದ್ರೆ ಅಲ್ಲಿ ಅನುಭವನ ಕಾಂಟ್ರಾಡಿಕ್ಟ್ ಮಾಡೋದಿಲ್ಲ. ಇಟ್ ಎಕ್ಸ್ಪ್ಯಾಂಡ್ಸ್ ಬಟ್ ಏನ್ ಮಾಡೋದಿಲ್ಲ, ಕಾಂಟ್ರಾಡಿಕ್ಟ್ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಬಲೂನ್ ಕೊಡ್ತಾರೆ, ಊದು ಕೊಟ್ಟು ಸೀಟ್ ಬರ್ತದೆ. ಊದು ಜಾಸ್ತಿ ದಪ್ಪಡಿಸ್ಬಿಟ್ಟು ಹೇಳ್ಬಿಡ್ತಾವ್ರು, ಜೋರಾಗಿ ಹತ್ತು ಬಿಡ್ತಾರೆ. ನೀವು ಕೊಟ್ಟಿದ್ದು ಯಾತಕ್ಕೆ ಕೊಟ್ಟಿದ್ದದರ ಊದಕ್ಕೆ ಡಂಬಲ್ಸಕ್ಕಲ್ಲ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಶಾಸ್ತ್ರ ಡಂಬಲ್ಸ್ಬಿಟ್ರೆ ಅದ್ವೈತಗಳು ಏನ್ ಮಾಡ್ಬಿಟ್ಟರೆ ಶಾಸ್ತ್ರ ಎಲ್ಲ ಡವಾರ್ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಏನ್ ಮಾಡ್ಬೇಕಿತ್ತು ಅವರು, ಊದ್ ಕೊಡೋದು. ಓದ್ಬೇಕಾದ್ರೆ ಗಾಡಿ ಬೇಕು, ಗಾಡಿ ಅಂದ್ರೆ ವಾಯುದೇವರು ಬೇಕು. ವಾಯುದೇವರು ಉತ್ತರ ನಮ್ಗೆ ಉಲ್ಲಕ್ಕೆ ಬರೋದಿಲ್ಲ. ಆದ್ರಿಂದ ಆಚಾರ್ಯ ಹೇಳಿದ್ರೆ ಮಾತ್ರ ಶಾಸ್ತ್ರ ಅರ್ಥ ಆಗ. ಯಾರು ಅದೇ ಯಾರು ಟ್ರೈ ಮಾಡಿದ್ದಾರೆ. ಅದೇ ಬಾಯಿನ ಡಮ್ ಅಂತ ಹೋಗ್ಬಿಡ್ತಾನೆ. ಡಮ್ ಹೊರಗಂದ್ರೆ ಸರಿ, ಅಲ್ಲೇ ಡಮ್ ಅಂದ್ರೆ ಕೈಲು ಮಾಡ್ಬಿಡ್ಕೊಂಡು ಸ್ಥಿತಿ ಎಷ್ಟಿಂದ ಹೋಗ್ಬಿಡುತ್ತೆ. ಹಿರಿಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಭರ್ತಾ ಸಂಭ್ರಿಯಮಾಣ ಇತಿ ಸ್ತ್ರೀ ಶಬ್ದಿತ ಸ್ತ್ರೀಪತಿತ್ವ. ಸ್ತ್ರೀ ಶಬ್ದದಿಂದ ಗೊತ್ತಾಗೋದೇನೋ ಸ್ತ್ರೀಪತಿತ್ವ.
ಆಮೇಲೆ ವಿಶ್ವಭರ್ತೃತ್ವ, ಇಲ್ಲಿ ಭರ್ತ ಸಂಭ್ರಿಯಮಾಣ, ಇವೆಲ್ಲ ಅದೇ ವಿಷಯ. ಇದು ವಿಷಯವಾಕ್ಯ ಅಂತಾರೆ. ವಿಷಯವಾಕ್ಯ ಅಂದ್ರೇನು? ಯಾವ ವಾಕ್ಯ ಇಟ್ಕೊಂಡು ಡಿಸ್ಕಸ್ ಮಾಡ್ತಿದ್ದೇವಲ್ಲ ಅದು ವಿಷಯವಾಕ್ಯ ಅಂತ ಕರೀತಾರೆ. ಉದಾಹರಣೆಗೆ ಜಿಜ್ಞಾಸಾಧಿಕರಣಕ್ಕೆ ವಿಷಯ ವಾಕ್ಯ ಯಾವುದು? ಓಂ ಅಥಾತೋ ಬ್ರಹ್ಮ ಜಿಜ್ಞಾ, ಇದು ಜಿಜ್ಞಾಸಾಧಿಕರಣ. ಜಿಜ್ಞಾಸ ವಿಷಯವಾಕ್ಯ ಯಾವುದು? ಅದಕ್ಕೆ ವಿಷಯವಾಕ್ಯ ಯಾವುದು? ಏನ ಯಥ ಪ್ರವೃತ್ತಿ ಏನ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಯತ್ ಪ್ರಯಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ, ಅದು ವಿಷಯವಾಕ್ಯ. ಗೊತ್ತಾಯ್ತಾ? ಅಂದ್ರೆ ಯಾವ ವಾಕ್ಯ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರಲ್ಲ ಅದು ವಿಷಯವಾಕ್ಯ. ಇಲ್ಲಿ ವಿಷಯವಾಕ್ಯ ಪೂರ್ತಿ ಕೊಡ್ಲಿಲ್ಲ, ಏನ್ ಮಾಡಿದವನು? ಕಟ್ ಮಾಡಿ ನಮ್ಮ ಮುಂದೆ ಇಟ್ಟ. ಆಮೇಲೆ ಮಾಡ್ಬೇಕು? ಪೂರ್ತಿ ತೆಗೆಂದ್ರೆ ಆಯ್ತು. ಅದು ಸರ್ಟಿಫಿಕೇಟ್ ತೋರಿಸ್ಬೇಕಾದ್ರೆ ಮುಚ್ಚಿಟ್ಟು ತೋರಿಸಿದ್ರೆ ಹಾಗೆ ಅರ್ಥ ಆಯ್ತಾ? ಫಸ್ಟ್ ರ್ಯಾಂಕ್ ತೋರಿಸ್ಬೇಕು, ತನ್ನ ಹೆಸರೇ ಇಲ್ಲ, ಯಾರ್ದೋ ಅದು ಮುಚ್ಚಿ ಕೈ ಇಟ್ಬಿಟ್ಟಿದ್ದಾನೆ. ಫಸ್ಟ್ ರ್ಯಾಂಕ್ ಒಳಗೆ ಟಿಕ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಕಡೆಗೆ. ಎಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ, ಆಮೇಲೆ ಸಸ್ಪೆಂಡ್ ಆಗೋದ್ರೆ ಆಗ್ತಿರ್ತಾರೆ. ಗೊತ್ತಾಯ್ತು? ಆ ಕಾಲಕ್ಕೆ ಎಸ್ಕೇಪ್ ಆಗಿಬಿಡ್ತಾರೆ. ಕಾಪಿ ಮಾಡೋದೆಲ್ಲ ಪದ್ಧತಿ ಬಂತಲ್ಲ, ಹಾಗೆ ಕೈ ಅಡ್ಡ ಹಿಡಿಯೋದಾಗ ಪೂರ್ತಿ ಕೋಟ್ ಮಾಡಲಿಲ್ಲ ಅವನು. ಪೂರ್ತಿ ಕೋಟ್ ಮಾಡದೆ ಏನ್ ಮಾಡಿಬಿಟ್ಟ ಅದನ್ನ? ಹೌದಲ್ಲ ಪ್ರಾಣವಿ ಅಂತೇಳಿ ಹಿಂದೂ ಮುಂದೆ ಇದೆ, ಸರಿಯಾಗಿದೆ ಅದು. ಆ ಇನ್ಶಿಯಲ್ಸ್ ಮುಚ್ಚಿಟ್ಟು ಮಾತಾಡಿದ್ರೆ ಹಾಗೆ ಇತಿ ಫ್ರೀ. ಅದಕ್ಕೆ ಹೇಳ್ತದೆ ಜಿಜ್ಞಾಸಾಧಿಕರಣ ಸೂತ್ರ ಅದೇ ತರ ಹೇಳಿದ್ದ. ಜಿಜ್ಞಾಸಾಧಿಕರಣ ವಿಷಯವಾಕ್ಯ ಯಾವುದು ಅಂದ್ರೆ ಅದು ಅಧಿಕರಣ ಹೇಳಿದ ತಕ್ಷಣ ಏನ್ ಹೇಳ್ಬೇಕಲ್ಲಿ? ವಿಷಯವಾಕ್ಯ. ವಿಷಯ ವಿಷಯ ಪೂರ್ವಪಕ್ಷ ಸಿದ್ಧಾಂತ ಇವೆಲ್ಲ ಒಂದು ಕ್ರಮದಲ್ಲಿ 5 ಇದ್ರೆ ಅಧಿಕರಣ ಅಂತ ಕರೆಯೋದು. ಪಂಚಾಂಗ ಹೇಗೋ ಅಧಿಕರಣ ಹಾಗೆ. ಪಂಚಾಂಗದಲ್ಲಿ ಎಷ್ಟು ಹೇಳಬೇಕು? 5 ಹೇಳಿದ್ರೆ ಪಂಚಾಂಗ. ವಿಷಯ ಅಧಿಕರಣ ಅಂತ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಅದಕ್ಕೆ ರಾಯರು ಏನ್ ಮಾಡ್ತಾರೆ? ನ್ಯಾಯಮುಕ್ತಾವಳಿಯವರೆಗೆ ಪ್ರತಿಯೊಂದಕ್ಕೂ ಕೋಟ್ ಮಾಡ್ತಾರೆ. ಪ್ರತಿಯೊಂದು ಅಧಿಕರಣಕ್ಕೂ ಕೂಡ ವಿಷಯ 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 ಅಂದ್ರೆ ಸಂಶಯ. ಗೊತ್ತಾಯ್ತಾ? ವಿಷಯ ವಾಕ್ಯ ಏನು, ಆಮೇಲೆ ಸಂಶಯ ಏನಂತ ಬಂತು, ಪೂರ್ವಪಕ್ಷ ಏನು, ಸಿದ್ಧಾಂತ. ವಿಷಯ ವಿಷಯ ನೀವೇ ಹೇಳಿ. ವಿಷಯ ವಿಷಯ ದೊಡ್ಡ ಇದ್ರೆ ಏನದು? ವಾಕ್ಯ. ವಿಷಯ ವಾಕ್ಯ ವಿಷಯ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಫ್ ದಿ ಡಿಸ್ಕಷನ್. ವಿಷಯ ವಿಷಯ ಅಂದ್ರೆ ಏನು? ಸಂಶಯ. ಸರಿಯಾಗಿ ಉಚ್ಚಾರಣೆ ಮಾಡದೆ ವಿಷಯ ವಿಷಯ ಅಂದ್ಬಿಟ್ಟು ಏನಾಗುತ್ತೋ ಆಪೋಸಿಟ್ ಮೀನಿಂಗ್ ಕೊಟ್ಬಿಡು. ಗೊತ್ತಾಯ್ತಾ? ಸ್ವಲ್ಪ ಸಂಸ್ಕೃತದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಅಪಾರ್ಥ ಕೊಟ್ಬಿಡೋದು. ಇಲ್ಲಿ ಕೊಡ್ತಾರಲ್ಲ ಅದ್ರಲ್ಲಿ ಫುಲ್ ಅದೇ ಕೆಲಸ. ನ್ಯಾಯ ಮುಕ್ತಾವಳಿ ಹೆಸರೇನದಕ್ಕೆ? ನ್ಯಾಯ ಮುಕ್ತಾವಳಿ. ನ್ಯಾಯ ಅಂದ್ರೆ ಏನು? ಅಧಿಕರಣ ನ್ಯಾಯ. ಅಧಿಕರಣ ನ್ಯಾಯ. ನ್ಯಾಯ ಇದ್ರೆ ಅಧಿಕರಣ. ಅಧಿಕರಣದಲ್ಲಿ ಏನೇನು ಬೇಕೋ ಅಷ್ಟು ಕೊಡ್ತಾರೆ. ಬಂದು ಹೇಳ್ಬಿಡ್ತಾರೆ, ಬರೀತಿರೋದೇ ಇದಕ್ಕೋಸ್ಕರ. ನ್ಯಾಯ ಮುಕ್ತಾವಳಿ ಕುರ್ಮಃ ವಿದುಷಾಂ ಕಂಠಭೂಷಣಂ ಅಂತ ಶುರು ಮಾಡಿ ಪ್ರತಿಯೊಂದಕ್ಕೂ ಕೊಡ್ತಾರೆ. ವಂಡರ್ಫುಲ್ ವರ್ಕ್ ಅದು. ಇದಕ್ಕೆ ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾದಲ್ಲಿ ಸೂತ್ರಾರ್ಥ ಬರೀತಾರೆ, ಬರೀ ಸೂತ್ರಾರ್ಥ. ಇದರಲ್ಲಿ ಅಧಿಕರಣ ಹೇಗೆ ಮಾಡಬೇಕು ಹೇಳ್ತಾರೆ. ಅದು ಮಾಡಿದ ನಂತರ ಯಾತಕ್ಕೆ ಅಂದ್ರೆ ಉಡುಪಿಯಲ್ಲಿ ಪಾಠ ಹೇಳ್ತಾರೆ. ಚಂದ್ರಿಕಾ ಪ್ರಕಾಶ ಬರೀತಿದ್ರು ಉಡುಪಿಯಲ್ಲಿ. ಚಂದ್ರಿಕಾ ಟಿಪ್ಪಣಿ ಬರೀತಾ ಇದ್ದಾರೆ, ಪಾಠನ ಹೇಳ್ತಾ ಇದ್ದಾರೆ. ಚಂದ್ರಿಕಾ ಪ್ರವಚನಂ ದಶಕೃತ್ವ ಇದರಲ್ಲಿ ಬರುತ್ತೆ. ನಾನು ರಾಘವೇಂದ್ರಲ್ಲಿ ಹೇಳಬೇಕಾದ್ರೆ ಚಂದ್ರಿಕಾ ಪಾಠ 10 ಸರ್ತಿ ಹೇಳಿದ್ರೆ ಅಂತಾರೆ ಉಡುಪಿಯಲ್ಲಿದ್ದಾಗ. 1 ಸರ್ತಿ 1 ವರ್ಷ ಬೇಕು ಹೆಚ್ಚು ಕಡಿಮೆ. ಅದು 10 ವರ್ಷ ಅಲ್ಲೇ ಇದ್ದಾರೆ ಉಡುಪಿಯಲ್ಲಿದ್ದಾರೆ ಅವರು. ಆಗ ಶಿಷ್ಯರಿಗೆ ಫಾಲೋ ಮಾಡೋದು ಕಷ್ಟ ಆಗ್ತಿತ್ತು ಅಂತ ಅದನ್ನ ಇದರಲ್ಲೇ ಬರೀತಾರೆ ರಾಘವೇಂದ್ರದಲ್ಲಿ. ಅದಕ್ಕೆ ಚಂದ್ರಿಕಾ ಅರ್ಥ ಆಗ್ಬೇಕಾದ್ರೆ ಇವೆಲ್ಲ ತಲೆಯಲ್ಲಿರ್ಬೇಕು. ಸೂತ್ರಾರ್ಥ ಅಧಿಕಾರ ತಲೆಯಲ್ಲಿದ್ರೆ ಡಿಸ್ಕಷನ್ ಶುರುವಾಗುತ್ತೆ. ಅದೇ ಗೊತ್ತಿಲ್ಲದೆ ಹೋದ್ರೆ ರಾಯರು ಏನ್ ಮಾಡಿದ್ರಂತೆ, ಪಾಠ ಹೇಳ್ತಾ ತಂತ್ರದೀಪಿಕ ನ್ಯಾಯದೀಪಿಕದಾವಳಿ ಬರೆದು ಚಂದ್ರಿಕಾ ಪ್ರಕಾಶ ಕಂಟಿನ್ಯೂ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಪಾಠ ಹೇಳ್ತಾ ಹೇಳ್ತಾ ಅದನ್ನು ಪಾಠ ಹೇಳೋದು, ಬರೆದಂತನೂ ಪಾಠ ಹೇಳೋದು. ಆಗ ಆ ರೀತಿ ಮಾಡಿದ್ರು ಅಂತ ಫಸ್ಟ್ ಕ್ಲಾಸ ಬರೀತಾರೆ. ಆಗ ನಮಗೆ ಅರ್ಥ ಆಗುತ್ತೆ. ಚಂದ್ರಿಕಾ ಓದ್ಬೇಕಾದ್ರೆ ಏನು ಓದಿರ್ಬೇಕು ಅವರು? ತಂತ್ರದೀಪಿಕ ನ್ಯಾಯಮುಕ್ತಾವಳಿ ಓದ್ತಾ ಹೋದ್ರೆ ಚಂದ್ರಿಕಾ ಅರ್ಥ ಆಗೋದಿಲ್ಲ. ತಂತ್ರದೀಪಿಕ ಇರೋದು ಗೊತ್ತಿಲ್ಲದೇನೆ ಓದ್ತಾರೆ, ಅಷ್ಟು ಮಟ್ಟಿಗೆ ಓದೋದಲ್ಲ. ಪುಸ್ತಕ ಇದೆ ಅಂತಾರು ಗೊತ್ತಿರೋದ್ರೆ ಬಹಳ ಜನ. ಚಂದ್ರಿಗೆ ಗೊತ್ತಿರೋ ಇದೆ, ಇದು ಪ್ರಿಂಟ್ ಆಗಿದೆ. ನ್ಯಾಯಮುಕ್ತಾವಳಿನೂ ಇದೆ, ತುಂಬಾ ಜನ ಓದೋದೇ ಇಲ್ಲ. ಹೌದೌದು. ನ್ಯಾಯ ವಿವರಣ ಅರ್ಥ ಆಗ್ಬೇಕಾದ್ರೆ ನ್ಯಾಯಮುಕ್ತಾವಳಿ ಓದಿಬಿಟ್ರೆ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನ್ಯಾಯ ವಿವರಣಕ್ಕೆ ವ್ಯಾಖ್ಯಾನ ಇದ್ದಾಗಿದೆ. ಬಹಳ ಬ್ಯೂಟಿಫುಲ್ ವರ್ಕ್. ಭಾವಬೋಧ ಮುಂದೆ ಟೀಕಾ, ಟೀಕಾರಾರಿ ಟೀಕಾ ಅದು ನ್ಯಾಯ ರತ್ನಾವಳಿಗೆ ಡೈರೆಕ್ಟ್ ಟೀಕಾ, ಅದು ಕಂಟಿನ್ಯೂಷನ್ ಭಾವಬೋಧ. ಇದು ಹಾಗಲ್ಲ, ಅದ್ರ ಎಸೆನ್ಸ್ ಅನ್ನ ಹೇಳೋದಷ್ಟೇ, ಟೀಕಾ ಅಲ್ಲ ಇದು. ಗೊತ್ತಾಯ್ತಾ? ಸಮರಿ ಬೇರೆ, ಟೀಕಾ ಬೇರೆ. ಅದು ತುಂಬಾ ಒಳ್ಳೆ ವರ್ಕ್. ಅದು ಸರಿಯಾಗಿ ಅದನ್ನು ಓದ್ತಾ ಇದ್ರೆ ಬ್ರಹ್ಮಸೂತ್ರ ಓದೋರಿಗೆ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಅದಕ್ಕೆ ಗುರುಮನಸ್ಥದಲ್ಲಿ ಭಾರಿ ಕೊಂಡಾಡ್ತಾರೆ ಅವನ್ನೆಲ್ಲ ಕೂಡ. ಶ್ರೀ ಶಬ್ದಿತ ಶ್ರೀಪತಿತ್ವ ವಿಶ್ವಭರ್ತೃತ್ವಾದಿ ಏತತ್ ಪ್ರಕರಣಸ್ಥ ಸರ್ವಗುಣತ್ವಾದಿತ್ಯರ್ಥ ಕೇನ ನಿಮಿತ್ತೇನ ಉಚ್ಯತೆ ಆಹ ಸರ್ವಗುಣತ್ವತಃ. ಅಲ್ಲಿ ಸಿಟ್ಟು ಬಂತ ಏನು ಶ್ರೀಪತಿತ್ವ ವಿಷ್ಣು ಹೇಳ್ತಿ ಎಲ್ಲ ಹೇಳ್ತೀರಿ. ಹೌದು, ಸರ್ವಗುಣತ್ವತಃ. ಶ್ರೀಪತಿತ್ವ ಅನ್ನೋ ಗುಣ, ವಿಶ್ವಭರ್ತೃತ್ವ ಅನ್ನೋ ಗುಣ, ಏನೇನು ಗುಣಗಳು ಬೇಕು ಎಲ್ಲ ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ.
ವೆರಿ ಸಿಂಪಲ್. ಉಳಿದವರಿಗೆ ಎಷ್ಟೇ ಮಿನಿಸ್ಟರ್ 1000 ಮಿನಿಸ್ಟರ್ ಇದ್ರು ಕೂಡ ಅವ್ರಿಗೆ ಒಂದು ಅಧಿಕಾರ ವ್ಯಾಪ್ತಿ ಇದ್ರು ಕೂಡ ಪೂರ್ತಿ ಇಲ್ಲ ಫಸ್ಟ್. ಆದರೆ ಇದು ಪೂರ್ತಿ ಇಲ್ಲ. ಚೀಫ್ ಮಿನಿಸ್ಟರ್ ಅಗೇನ್ಸ್ಟ್ ಮಾಡಿ ಇವ್ನು ಸೈನ್ ಮಾಡಿ ಕೂಡ ಅವ್ನು ನೋ ಅಂದ, ಮುಗಿದೈತೆ. ಇವನು ನೋ ಅಂದ, ಅವನು ಎಸ್ ಅಂದ. ಉಳಿಯೋದು ಅವ್ರದ್ದು ಇವ್ರದಲ್ಲ. ಅದು ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಿದ್ರು ಕೂಡ ತನ್ನ ಅಧಿಕಾರ ಹೋಗದಂತೆ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ಚೀಫ್ ಮಿನಿಸ್ಟರ್ ಕೊಟ್ಟು ಐ ಆಮ್ ಹೆಲ್ಪ್ಲೆಸ್ ಅಪ್ಪ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳೋದಿಲ್ಲ. ಮಿನಿಸ್ಟ್ರಿ ಯಾರಿಗೆ ಕೊಟ್ಟಿದ್ರು ಕೂಡ ಏನಿದೆ ಫಸ್ಟ್ ಇವನಿಗೆ ಫೈನಲ್ ಅಥಾರಿಟಿ ಇದ್ನೇ. ಕೆಲವು ಸರ್ತೆ ಫಾರ್ಮಲ್ ಆಗಿ ಒಪ್ಪಬಹುದು, ಕೆಲವು ಸರ್ತೆ ಏನು ವಿರೋಧದಲ್ಲಿ ಒಪ್ಪಿಟ್ಬಿಡ್ಬೋದು. ಆದರೆ ಯಾವುದೋ ಕಾರಣಕ್ಕಾತ ಒಪ್ಪಿ ಇನ್ನೇನು ಸ್ಯಾಂಕ್ಷನ್ ಆಗೋ ಸ್ಟೇಜಲ್ಲೂ ಚೇಂಜ್ ಮಾಡ್ಬೋದು, ಸ್ಯಾಂಕ್ಷನ್ ಆಗಿದ್ದನ್ನು ಚೇಂಜ್ ಮಾಡ್ಬೋದು. ಯಾಕೆ? ನನಗೆ ಐ ಡೋಂಟ್ ಲೈಕ್ ಇಟ್, ಮುಗಿದೋಯ್ತು. ಅಂದರೆ ನೀವು ನಮ್ಮ ಕೊಟ್ಬಿಟ್ಟಿದೆಯಲ್ಲ ಅಂತ ಕೇಳಾಗಿಲ್ಲ, ಕೊಟ್ಬಿಟ್ಟಿದ್ದೆ ಕೇಳಾಗಿಲ್ಲ. ಎಷ್ಟು ಕೊಟ್ಟರು ಕೂಡ ಏನು ಕನ್ಯಾದಾನ ಮಾಡಿದಾಗೆ. ಕನ್ಯಾದಾನ ಮಾಡೋದನ್ನ ಏನರ್ಥ? ಎಲ್ಲ ದಾನಗಳು ಬೇರೆ, ಕನ್ಯಾದಾನ ಬೇರೆ. ಬೆಲ್ಲ ಕೊಟ್ಟ ನಮಮ ಅಂತ ಹೇಳ್ಬೇಕು, ಕನ್ಯಾದಾನ ನಮಮ ಅಂತ ಹೇಳಾಗಿಲ್ಲ. ಗೊತ್ತಾಯ್ತಾ? ಕೊಟ್ಟ ಮೇಲೂ ಕೂಡ ಅವ್ರಿಗೇನಿದೆ, ಒಂದು ಮಗಳು ಅಂತಕ್ಕಂಥ ಭಾವನೆ ಇದ್ದೇ ಹೋಗೋದಿಲ್ಲ. ಸಾರಸ್ಯ ಗೊತ್ತಾಯ್ತಾ? ಅದಕ್ಕೆ ನಮಮ ಅಂತ ಹೇಳಬಾರ್ದು. ಅದಕ್ಕೆ ಬಂದು ಬಾಣತನ ಕರ್ಸೋದು, ಅದಕ್ಕೆ ಎಲ್ಲರೂ ನಮ್ಮ ಪರಿಚಯ ಬರ್ತಿರ್ಲಿಲ್ಲ. ಕೊಟ್ಟಾಯ್ತು ಹೋಗಿ ಬಿಟ್ಬಿಡ್ತಿದ್ರು. ಎಲ್ಲಾದ್ರೂ ಜವಾಬ್ದಾರಿ ಇದ್ದೇ ಇದೆ ಅವರಿಗೆ. ಅದೇ ಮುಂದೆ ಬೇಕಾಷ್ಟು ಬೆಳೆಸಿದೆ. ಆ ದೃಷ್ಟಿಯಿಂದ ನಮ್ಮಮ್ಮ ಅಂತ ಹೇಳಾಗಿಲ್ಲ. ಇದು ಹಾಗೇನೆ, ಚೀಫ್ ಮಿನಿಸ್ಟ್ರಿ ಹಂಚಿದಾಗ ನಮ್ಮಮ್ಮ ಅಂತ ಕೊಡಾಗಿಲ್ಲ. ಕೊಟ್ಟಿರ್ತಾರೆ, ಕೊಡ್ಬೋದು, ಇದು ಮಾಡ್ಬೋದು. ಯಾವ ಬೇಕಾದ್ರೆ ಕಿತ್ತಾಗಬಹುದು, ಬೇಕಾದ್ರೆ ಬತ್ತೆ ನೀರೇ ತೆಗೆದು ನೀರೇ ಬೇರೆ ಬೇಕು, ನಾನೇ ಕಿತ್ತಾಗಲ್ಲ ಅಂತ ಕೇಳ್ಬೋದು. ಕೊಟ್ಟ ಮೇಲೆ ಅಂತ ಪ್ರಶ್ನೆ ಬರೋದಿಲ್ಲ. ಸೊ ದೇವರು ನಮಗೆ ತಮಾಷೆ ಅಂದ್ರೆ, ಲೌಕಿಕ ವ್ಯವಹಾರದೊಳಗೆ ಚೀಫ್ ಮಿನಿಸ್ಟರ್ಶಿಪ್ ಇರೋನು ಏನೇ ಕೊಟ್ಟರು ಕೂಡ ತನ್ನಲ್ಲಿ ಇಟ್ಕೊಂಡಿರ್ತಾರೆ. ಇನ್ನು ದೇವ್ರು ಕೊಟ್ಬಿಡ್ತಾರ? ಯಾರು ಏನೇ ಕೊಟ್ಟರು ಏನಾಗಿರುತ್ತದ ತನ್ನ ಕೈಯಲ್ಲೇ ಇರುತ್ತೆ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಈ ಬ್ರಹ್ಮಸೂತ್ರ ಅನೇಕ ಸತ್ತು ಓದ್ತಾ ಏನಾಗುತ್ತೆ ಅಂದ್ರೆ ಉಪಾಸನೆ ಬಹಳ ಸುಲಭವಾಗಿ, ವಿಷಯ ಸುಲಭವಾಗುತ್ತೆ, ಕಾಂಪ್ಯಾಕ್ಟ್ ಇರ್ತದೆ, ಸಂಶಯಗಳು ಬರೋದೇ ಇಲ್ಲ, ಕ್ಲಾರಿಟಿ ಬರುತ್ತೆ. ಇದು ಗೊತ್ತಿಲ್ಲದವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಶಿವ ವಿಷ್ಣು ಹೇಗಾಗ್ತದೆ, ವಿಷ್ಣು ಶಿವನಿಂದ ಶ್ರೇಷ್ಠ ಹೇಗಾಗ್ತಾನೆ, ಲಯ ಕರ್ತೃತ್ವ ಇದೆ, ಇದು ಸೃಷ್ಟಿ ಕರ್ತೃತ್ವ ಇದೆ, ಲಯ ಸ್ಥಿತಿ ಕರ್ತೃತ್ವ ಇದೆ. ಈಸ್ ಇಂಡಿಪೆಂಡೆಂಟ್ ಟು ಡೂ ಎನಿಥಿಂಗ್ ಯಾ ಸ್ಥಿತಿಕರ್ತ, ಇಂಡಿಪೆಂಡೆಂಟ್ ಟು ಡೂ ಕಿಲ್ ಎನಿಥಿಂಗ್ ಬಿಕಾಸ್ ಲಯಕರ್ತ. ಎಲ್ಲ ಇಂಡಿಪೆಂಡೆನ್ಸ್ ಇಲ್ಲ, ಅವ್ರು ಇಂಡಿಪೆಂಡೆನ್ಸ್ ಇಲ್ಲ, ವಿಷ್ಣುವಿಗೆ ಒಂದೇ. ಇದು ಅರ್ಥ ಮಾಡ್ಕೊಳ್ಳೋದು ಏನ್ ಮಾಡ್ತಾರೆ ಅವರು? ಕನ್ಫ್ಯೂಷನ್ ತುಂಬಾ ಗೊಂದಲ. ಕೊನೆಗೆ ಈ ಫಿಲಾಸಫಿನೇ ಬೇಡ ಅಂತ ಹೋಗೋರು ಕೆಲವರು, ಫಿಲಾಸಫಿನೇ ಬೇಡ ಅಂತ ಕೆಲವರು, ಅಥವಾ ಯಾವ ಫಿಲಾಸಫಿ ಇಲ್ಲದೆ ಶಾಸ್ತ್ರ ತಲೆ ಇಲ್ಲೇ ಇಲ್ಲ, ಹೋದಾ ಬಂದ ಅದು ಹೋದ್ರೆ ಸಾಕು ಅಂತ ಅವರು. ದೇವರೆಲ್ಲ ಅಂತ ಇನ್ನೂ ಸಿಂಪಲ್ ಅಂತವರು ಎಲ್ಲ ತಪ್ಪು ದಾರಿ ಹಿಡಿತಾರೆ. ಇವಿಷ್ಟು ಇದು ಬಿಟ್ಟರೆ ಸಮಸ್ಯೆನೇ ಬರೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದರ. ಸರಿಯಾಗಿ ವ್ಯವಸಾಯ ಮಾಡ್ತವ್ರು ಏನಾಗುತ್ತದ ಭಿನ್ನಾಭಿಪ್ರಾಯ ಇರೋದೇ ಇಲ್ಲ. ಆ ಮಾತಿಗೆ ಅರ್ಥನೇ ಅರ್ಥೋಯಮೇವ ನಿಖಿಲೇರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣ ಸದೈವ. ವೆರಿ ಸಿಂಪಲ್. ತತ್ವ ಸಮನ್ವಯಾತಕ ಅರ್ಥ. ಈಗ ಯದ್ದೇವಾನ್ ಪ್ರಾಣಯೋನವೇ ಇತಿ ವಾಕ್ಯಶೇಷೋಕ್ತ ನವದೇವೋಪಲಕ್ಷಿತ ಸರ್ವ ಪ್ರಾಣಿ ಜೀವನ ಹೇತುತ್ವಾದಿ ರೂಪ ಗುಣತ್ವಾತ್ ಅನ್ಯಗತಂ ಪ್ರತಿ ಸ್ವಾತಂತ್ರ್ಯಾಚ್ಯ, ಅನ್ಯಗತಂ ಪ್ರತಿ ಸ್ವಾತಂತ್ರ್ಯಾಚ್ಯ ಇತ್ಯರ್ಥ. ವಿಷ್ಣುವಿನಲ್ಲಿ ಏನಿದೆ ಅಂದ್ರೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಏನ್ ಮಾಡಿದ್ರೆ ಉಳಿದವರಿಗೆ ಸಿಕ್ಕಿಲ್ಲ. ಯದ್ದೇವಾನ್ ಮುಂದೆ ವಾಕ್ಯಶೇಷೋಕ್ತ ನವದೇವೋಪಲಕ್ಷಿತ ಸರ್ವ, ಅಲ್ಲಿ ನವ ಬಂದಿದ್ರು ಕೂಡ 1 ರಿಂದ 9, 9 ಎಲ್ಲ ಪ್ರಾಣಿ ಜೀವನ ಹೇತುತ್ವ ಅದೆಲ್ಲಿದೆ? ಅದು ದೊಡ್ಡ ಗುಣ. ಅದು ಅನ್ಯಗತ ಇಲ್ಲ. ಅನ್ಯಗತ ಇದ್ರೆ ಸ್ವಾತಂತ್ರ್ಯ ಇದ್ನಲ್ಲಿ, ಪೂರ್ಣತ್ವ ಅವರಲ್ಲಿಲ್ಲ, ಅಲ್ಪತ್ವ ಕೂಡ ಪರಾಧೀನವಾಗಿದೆ. ಅರ್ಥ ಆಯ್ತಾ? ಪೂರ್ಣತ್ವ ಇಲ್ಲ, ಅನ್ಯಗತವಾಗಿ ಏನಾಗಿದೆ ಇದು ಅನ್ಯಗತ. ಉದಾಹರಣೆಗೆ ಪೂರ್ಣತ್ವ, ಸೃಷ್ಟಿಕರ್ತೃತ್ವ, ಪೂರ್ಣ ಸೃಷ್ಟಿಕರ್ತ ಅವ್ರ ದೇವರಲ್ಲಿಲ್ಲ. ಗೊತ್ತಾಯ್ತಾ? ರೂಲ್ಡ್ ಔಟ್. ಸ್ವಲ್ಪ ಸೃಷ್ಟಿ ಮಾಡ್ತಾರೆ, ಹೌದು, ಅದು ಕೂಡ ಸ್ವಾತಂತ್ರ್ಯ ಇಲ್ಲದೆ ಮಾಡ್ತಾರೆ, ಅಸ್ವಾತಂತ್ರ್ಯ. ಇದನ್ನೇ 2ನೇ ಸ್ಕಂದದಲ್ಲಿ ಬರೋದು. ನಾರದರು ಬಂದು ಕೇಳ್ತಾರೆ, ಸೃಷ್ಟಿಕರ್ತ ನೀವೇ ಭಾರಿ ದೊಡ್ಡವರಲ್ಲ, ಯಾರು ಸ್ತೋತ್ರ ಮಾಡ್ತೀರಿ ಅಂದ್ರೆ ತಕ್ಷಣ ಉತ್ತರ ಕೊಡ್ತಾರೆ, ನಾನು ಸರ್ವ ಸೃಷ್ಟಿಕರ್ತನಲ್ಲ ಮತ್ತು ಸ್ವಾತಂತ್ರ್ಯ ಸೃಷ್ಟಿಕರ್ತನೂ ಅಲ್ಲ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮದೇವರ ಬಾಯಲ್ಲೇ ಸೃಷ್ಟಿಕರ್ತತ್ವನ ಎಕ್ಸ್ಪ್ಲೇನ್ ಮಾಡಿಸಿದ್ರಿಂದ ಇನ್ನೂ ಕ್ಲಿಯರ್ ಆಗ್ಬೇಕು. ಯಾರ ಬಗ್ಗೆ ಇದಿದೆ ಅವ್ರ ಬಾಯಲ್ಲೇ ಹೇಳಿಸ್ಬಿಟ್ರೆ ನಾನು ಮಾಡಿಲ್ಲ ಓದೋಯ್ತಾರೆ. ಸೊ ಸೃಷ್ಟಿ ಮಾಡೋ ಬ್ರಹ್ಮದೇವರೇ ನಾವು ಸೃಷ್ಟಿ ಮಾಡಿಲ್ಲ ಅಂದಮೇಲೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿ ನಾ ಮಾಡಿ ನಮ್ಮ ಸರಿ ಹೋಗುತ್ತಾ? ಈಗ ಗೊತ್ತಾಯ್ತಾ? ಅವ್ರು ಮಾಡಿದ್ದಾರೆ ಅಂತ ಹೇಳ್ಕೊಳೋಕೆ ಒಂದು ರೀಸನ್ ಇದೆ. ಕೊನೆ ಪಕ್ಷ ನಮಗೆ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ ಜಾಸ್ತಿ ಇರೋದು. ಆದ್ರೂ ಕೂಡ ಏನ್ ಮಾಡ್ಕೊಂಡು ನಾನು ಮಾಡಿದೆ ತಪ್ಪಾಯ್ತಾಗ.
ಅಷ್ಟು ಸೃಷ್ಟಿ ಮಾಡಿದ ಬ್ರಹ್ಮದೇವರೇ ನಾನು ಮಾಡಿಲ್ಲ ಅಂತ ಕ್ಲಿಯರ್ ಹೇಳ್ತಿರ್ಬೇಕಾದ್ರೆ ನಾವು ಏನೂ ಮಾಡದೆ ಮಾಡಿದ್ದೇವೆ ಅಂತ ಹೇಳಿ ಇನ್ನೂ ತಪ್ಪು. ಯಾವ ಪದ್ಧತಿಯೇ ಬಂದಿರೋದು. ಏನು ಮಾಡಿದ್ರೆ ಫೋಟೋ ಕಾಲಕ್ಕೆ ಬಂದ್ಬಿಡ್ತಾರಂತಲ್ಲ ಆ ಟೈಪ್. ಏನು ಮಾಡಿದ್ರೆ ಇಲ್ಲಿ ನೋಡಿದ್ರೆ ದೇವ್ರು ಬಿಟ್ಟು ನಾನು ಹಂಗೆ ಕರ್ತ ಅಂತಾನೆ, ಅಲ್ಲಿ ನೋಡಿದ್ರೆ ಫೋಟೋದು ತಪ್ಪು ದೊಡ್ಡದು ಫೋಟೋ ಬಂದ್ಬಿಟ್ಟಿರ್ತಾನೆ ಪಾಪ. ಕಾರ್ಯಕರ್ತರು ಮ್ಯಾನೇಜರ್ ಕಾರ್ಯಕರ್ತನೇ ಇರೋದಿಲ್ಲ, ಯಜಮಾನ ಇರೋದಿಲ್ಲ, ನೀನು ಯಾರೋ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ಬಂದು. ಅಂದ್ರೆ ಎಷ್ಟು ಟ್ರಿಕ್ಕಿ ಅಂದ್ರೆ ಜನಗಳ ಸ್ವಭಾವ ಹಾಗೆ. ಅವ್ನು ಆಕ್ಚುಲಿ ಬಜಾಜಿದ್ದ ಏನ್ ಮಾಡ್ತಾನೆ ಆ ಸಮಯದಲ್ಲಿ ಹಿಂಸರ್ಕೊಂಡ್ಬಿಡ್ತಾನೆ. ನಿಜವಾಗ್ಲೂ ಕೂಡ ಅಲ್ಲಿದ್ರು ಕೂಡ ಇದಕ್ಕೆ ನಾನು ಬರೋ ಉದ್ದೇಶ ಇಲ್ಲ, ನನ್ನ ಫೋಟೋ ತೆಗಿಲಕ್ಕೆ ಬಂದಿಲ್ಲ ಯಾರು ಕೂಡ. ಯಾರು ಫೋಟೋ ತೆಗಿತಿದ್ದಾರೆ ಈಗ ಮುಖ್ಯ ಅವ್ರದ್ದು. ಸಾವುಗಳು ಫೋಟೋ ತೆಗಿತಾರಲ್ಲ ಮಧ್ಯೆ ತಲೆ ಹಾಕ್ಬಿಡ್ತಾರೆ, ಇಬ್ಬರು ಸಾವುಗಳು ಮಧ್ಯೆ ಬೀಳಬೇಕು ಇವರು. ಎಷ್ಟು ಐಡಿಯಾ ಬರ್ತಾರಂದ್ರೆ ಒಂದು ಕೆಲವು ಬುದ್ಧಿವಂತರಿರ್ತಾರೆ ಅವಾಯ್ಡ್ ಮಾಡಕ್ಕೆ ಹೋಗ್ತಾರೆ, ಬಟ್ ಇನ್ನೂ ಬುದ್ಧಿವಂತ ಇರ್ತಾರೆ, ಬಟ್ ಇನ್ನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ, ಅವ್ರ ಮಧ್ಯೆ ನಿಂತು ಬಿಡ್ತಾರಲ್ಲ ಅವತ್ತು ಬಿಡ್ಲಕ್ಕಾಗೋದಿಲ್ಲ. ಎಲ್ಲರಿಗೂ ತೋರಿಸ ನನ್ನ ಮಧ್ಯೆ ಇವರಿಬ್ಬರು ಇದ್ದಾರೆ ಆ ಟೈಪ್, ಇವ್ರ ಮಧ್ಯೆ ಇದ್ದಾರೆ, ನನ್ನ ಜೊತೆಗೆ ಇವರಿಬ್ಬರು ಇದ್ದಾರೆ. ಅದು ದುರಭ್ಯಾಸ ಇದ್ದಿದ್ದೆ. ಆ ಫೋಟೋ ಎಲ್ಲ ಮಾಡಿಸ್ತಾರೆ, ದೊಡ್ಡದಾಗಿ ಹಾಕೊಂಡ್ಬಿಟ್ಟು ಅದನ್ನ ಯಾವುದಕ್ಕೂ ಎನ್ಕೇಸ್ ಮಾಡ್ಕೊಂಡ್ಬಿಡ್ತಾರೆ ಕೊನೆ. ಇದು ಜನ ಬುದ್ಧಿ, ಜೀವ ಹಾಗೆ ಮಾಡ್ತಿರೋದು. ಸ್ವಾತಂತ್ರ್ಯವನ್ನ ಎಷ್ಟು ಸಿಂಪಲ್ ಆಗಿ ಆಚಾರ ಹೇಳ್ತಾರೆ ಅಂದ್ರೆ ದೇವರ ಸ್ವಾತಂತ್ರ್ಯ ತಿಳಿಬೇಕು. ಪಾಪ ದೇವರ ಏನ್ ಮಾಡ್ತಾನೆ ಅಸ್ವಾತಂತ್ರ್ಯ ತಿಳಿಯೋದು. ನಮ್ಮಲ್ಲಿ ಅಸ್ವಾತಂತ್ರ್ಯ ತಿಳಿಬೇಕು, ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇದು ಸ್ವಾತಂತ್ರ್ಯ ತಿಳಿಯೋದು. ಇದೇ ಭ್ರಮೆ. ಈ ಭ್ರಮೆನೇ ಸಂಸಾರಕ್ಕೆ ಕಾರಣ. ಸ್ವಾತಂತ್ರ್ಯನಲ್ಲಿ ಅಸ್ವತಂತ್ರ ಬುದ್ಧಿ, ಅಸ್ವತಂತ್ರನಲ್ಲಿ ಸ್ವಾತಂತ್ರ್ಯ ಬುದ್ಧಿ. ಇದಕ್ಕೆ ಸಂಸಾರ ಅಂತ ಕರೆಯೋದು ಅಂತ ಹೇಳ್ತಾರೆ. ಯಾವ ನಮಗೆ ಕ್ಲಿಯರ್ ಆಗಿಬಿಟ್ಟು ನಾನು ಅಸ್ವತಂತ್ರ, ನಾಹಂಕರ್ತ ಹರಿಕರ್ತ, ಅದೇ ಸಾಧನೆ. ಎಲ್ಲ ಅಂದ್ರೆ ಹಿಡಿಯೋದಾಗ ದುಡಿಯೋದು ಅಷ್ಟೇ. ಎಲ್ಲ ತೆಗೆದ ಉಳಿಯೋದೇನಾಗ ಊಟ ಮಾಡಿದಾಗ ಎಲೆ ತೋರಿಸೋದಿಲ್ಲ, ಯಾರು ಕೂಡ ಎಲೆ ತೋರಿಸ್ಬೇಕು, ಹೊಟ್ಟೆ ತುಂಬಿರೋ ತೋರಿಸ್ತಾರೆ ಹೊರತು ಎಲೆ ತೋರಿಸಿ ಬಿಸಾಕಿಟ್ಟು ಎಲೆ ಹುಡುಕೋದು ತೋರ್ಸಕ್ಕೆ ಹೋಗ್ಬಾರ್ದು. ಅದು ಗಾನ್. ಉಳಿದಿರೋದೇನ ಸುಳ್ಳಲ್ಲ, ಗಾನ್ ಅಷ್ಟ, ಅದು ಬೇಕಿಲ್ಲ. ಉಳಿಯೋದಿಷ್ಟೇ. ತೃಪ್ತಿ ಎಷ್ಟಿದೆ ಅದು ಮುಖ್ಯ. ಇನ್ನೇನು ಕೊಟ್ಟು ತಿನ್ನಕ್ಕೆ ಹೋಗೋದ್ರೆ ಹೊಟ್ಟೆ ತುಂಬಿದೆ ಅಂತ ಅರ್ಥ. ಈ ರೀತಿ ಅರ್ಥ ಮಾಡಬೇಕಾದ್ರೆ ಆಚಾರ್ಯರ ಶಾಸ್ತ್ರ ತುಂಬಾ ಮುಖ್ಯ. ಅದು ನಾಳೆ ಕಂಟಿನ್ಯೂ ಮಾಡ್ತಾರೆ. ಇನ್ನು ಸರ್ವಗುಣ ಅಥವಾ ಬಿಟ್ಟೇ ಇಲ್ಲ ಅವರು, ಅದು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯ